LPG ಆಯಿತು, ಪೆಟ್ರೋಲ್ ಡೀಸೆಲ್ಗೆ ಶುರುವಾಯ್ತಾ ಸಂಕಷ್ಟ. ಪೆಟ್ರೋಲ್ ಡೀಸೆಲ್ ಸಿಗೋದಿಲ್ಲ ಅಂತ ಜನರು ಈಗ ತೈಲ ದಾಸ್ತಾನು ಮಾಡಿಕೊಳ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ಗಾಗಿ ಬಂಕ್ಗಳ ಮುಂದೆ ಜನರು ಸರತಿ ಸಾಲಲ್ಲಿ ನಿಂತು ಪಡ್ಕೊಳ್ತಾ ಇದ್ದಾರೆ. ಕ್ಯಾನ್ಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನ ಜನರು ತುಂಬಿಸಿಕೊಳ್ತಾ ಇದ್ದಾರೆ. ಜನರ ವರ್ತನೆಯಿಂದ ಕೆಲ ಪೆಟ್ರೋಲ್ ಬಂಕ್ಗಳಲ್ಲಿ ತೈಲ ಖಾಲಿ ಆಗ್ತಾ ಇದೆ. ಈಗಾಗಲೇ ಕೆಲ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಅನ್ನು ಕೂಡ ಹಾಕಲಾಗಿದೆ. ಆತಂಕ ಬೇಡ, ಬೇಕಾದಷ್ಟು ತೈಲ ದಾಸ್ತಾನು ಇದೆ ಅಂತ ಕೇಂದ್ರ ಸರ್ಕಾರ ಇದೆ. ಇಷ್ಟಾದ್ರೂ ಕೂಡ ಗಾಳಿ ಸುದ್ದಿಯನ್ನ ನಂಬಿ ಪೆಟ್ರೋಲ್ ಬಂಕ್ಗೆ ಜನರು ಮುಗಿಬಿದ್ದಿದ್ದಾರೆ. ಇಲ್ಲದಿರೋ ತೈಲ ಬಿಕ್ಕಟ್ಟನ್ನ ವಾಹನ ಸವಾರರು ಹಾಗಾದ್ರೆ ಸೃಷ್ಟಿಸ್ತಾ ಇದ್ದಾರೆ. ಈಗಾಗಲೇ ಒಂದು ಕಡೆಯಲ್ಲಿ ಗ್ಯಾಸ್ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ಅದೇ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲೂ ಕೂಡ ಗಾಳಿ ಸುದ್ದಿಯನ್ನ ನಂಬಿಕೊಂಡು ಆತಂಕಕ್ಕೆ ಒಳಗಾಗಿದ್ದಾರೆ ಅನ್ನುವಂತಹ ಮಾತುಗಳು. ಪೆಟ್ರೋಲ್ ಡೀಸೆಲ್ಗಾಗಿ ಸರತಿ ಸಾಲಿನಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ ನಿಂತಿದ್ದಾರೆ. ಕ್ಯಾನ್ಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ತುಂಬಿಸಿಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ಗಳು ಡೀಸೆಲ್ ಖಾಲಿ ಆಗ್ತಾ ಇದೆ. ಸೊ ಈಗಾಗಲೇ ಕೆಲ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಕೂಡ ಹಾಕಲಾಗಿದೆ. ಸರ್ಕಾರ ಹೇಳ್ತಾ ಇದೆ ಬೇಕಾದಷ್ಟು ತೈಲ ದಾಸ್ತಾನಿದೆ, ಯಾವುದೇ ರೀತಿಯಲ್ಲೂ ಕೂಡ ಆತಂಕ ಬೇಡ ಅಂತ. ಆದರೂ ಕೂಡ ಜನರು ಆತಂಕಗೊಂಡು ಮುಗಿಬಿದ್ದು ಪೆಟ್ರೋಲ್ ಡೀಸೆಲ್ಗಳನ್ನ ಶೇಖರಿಸಿಟ್ಕೊಳ್ತಾ ಇದ್ದಾರೆ. ಫುಲ್ ಶಾರ್ಟೇಜ್ ಇದೆ, ಇದು ಇರಾನ್ ಬರೋ ಯುದ್ಧ ನಡೆದಿದೆ. ಹಿಂಗಾಗಿ ಪೆಟ್ರೋಲ್ ಬರ್ತಾ ಇಲ್ಲ. ಪ್ರತಿ ದಿವಸ ನಾವು ವಾರದಾಗ 5 ಲೀಟ್ರ್ ಹಾಕ್ತೇನೆ. ಇವತ್ತು ಟ್ಯಾಂಕ್ ಫುಲ್ ಮಾಡಿಸ್ತಾ ಇದ್ದೀವಿ. ಪೆಟ್ರೋಲ್ ಸಿಗಾತಿರ್ಕಿಲ್ರಿ ಇಲ್ಲಿ, ಅದಕ್ಕೆ ಈಗೇನೋ ಗಾಡಿ ಬಂದೈತೆ ಅಂದ್ರಿ, ಅದಕ್ಕಾಗಿ ನಿಂತೇವ್ರಿ ನಾವು ಇಲ್ಲಿ. ಸುಮಾರು ಒಂದು 2 ತಾಸು ಆದ್ರಿ, ಆದರೂ ಇನ್ನೂ ಪೆಟ್ರೋಲ್ ಹಾಕತ್ತಿಲ್ಲ ರೀ. ಅದ್ರ ಸಂಬಂಧಾಗಿ ವೇಟ್ ಮಾಡತ್ತೀವಿ. ಎಲ್ಲರೂ ಏನು ಹೇಳತ್ತೀರಿ, ಡೀಸೆಲ್ ಸಿಗಲ್ಲ, ಪೆಟ್ರೋಲ್ ಸಿಗಲ್ಲ, ಬಂದಾಗ್ಯಾವ. ಶಾಪುರ್ಲಿಂತನೂ ಬಂದಾರ, ಶಾಪುರದಾಗ ಬಂದಾಗ್ಯದ ಅಂತ ಹೇಳಿದಾಗ ಇಲ್ಲಿ ಎಲ್ಲರೂ ಜನರು ಇಷ್ಟು ಮುಗಿಬಿದ್ದಾರ. ನಮಗೂ ಮಂದಿ ಹೇಳಿದಕ್ಕೆ ನಾವು ಪ್ಯಾನಿಕ್ ಆಗಿಸಿಂದ ನಾವು ಗಾಡಿ ತೊಗೊಂಬಂದು ಈಗ ನಾನು ಎಷ್ಟೊತ್ತೈತ್ರಿ, ಈಗ ಒಂದು 2 ತಾಸು ಐತ್ರಿ ಈಗ ನಿಂತು ಗಿಸಿಂದ ಇಲ್ಲಿ. ಈ 2 ತಾಸು ಆದಮೇಲೆ ಈಗ ನನ್ನ ಗಾಡಿ ಡೀಸೆಲ್ ಹಾಕ್ಯಾರ. ಅವ್ರು ಪೆಟ್ರೋಲ್ ಪಂಪ್ದವ್ರು ಪೆಟ್ರೋಲ್ ಆದ ಡೀಸೆಲ್ನ ಆದ ಅಂತ ಹೇಳತ್ತಾರ. ಬಟ್ ಜನ ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸ್ಯಾರ, ಯಾವುದು ಸತ್ಯ ಗೊತ್ತಾಗ್ತಿಲ್ಲ. ಜನ ಹೇಗೆ ಮಾಡ್ತಿದಾರೆ ಅಂತ. ಪೆಟ್ರೋಲ್ ಇದೆ, ಸ್ಟಾಕ್ ಇದೆ, ಬಟ್ ಆದರೂ ಯಾರಿಗೂ ನಂಬಿಕೆ ಇಲ್ಲ ಸರ್ಕಾರದ ಮಾತಲ್ಲಿ. ಅದಕ್ಕೆ ಅವ್ರವ್ರು ಪ್ರಿಕಾಷನ್ಸ್ನ ತೊಗೊತಾ ಇದ್ದಾರೆ. ಹೌದು, ನಾನು ಮುಂಚೆ ಯಾವತ್ತು ನೋಡಿರಲಿಲ್ಲ. ಕರೋನಾ ಟೈಮಲ್ಲೇ ಹೀಗಿರಲಿಲ್ಲ, ಆದರೆ ಇಂಥ ಟೈಮಲ್ಲಿ ಹಿಂಗೆ ಬರ್ತಾ ಇದೆ. ಯಾವ ಮನೆಗಳ ಹಿಡಿದು ಸರ್, ಮನೆಗಳ ಹಿಡಿದು ಅದಕ್ಕೆ ಬಂದಿದ್ದೀನಿ. ಇವತ್ತಲಿಂದ ಪೆಟ್ರೋಲ್ ಕಡಿಮೆ ಇದ್ದಿಲ್ಲ, ಇನ್ನು ಮ್ಯಾಲೆ ಕಡಿಮೆ ಹಾಕತಿ ಅಂತಾರ. ಇನ್ನು ಮ್ಯಾಲೆ ಸಿಗೋದಿಲ್ಲ ಅಂತಾರ, ಅದಕ್ಕೆ ಬಂದಿನ. ಸುಮ್ಮನೆ ಎಲ್ಲ ಫೋನ್ಗಳಲ್ಲಿ ವ್ಯಾಟ್ಸಪ್ ಬಂದಿದೆ, ಮೆಸೇಜ್ ತಪ್ಪು ಮೆಸೇಜ್ಗಳು ಬಂದದ, ಅದಕ್ಕೆ ಈ ಥರ ಆಗ್ತದೆ. ಎಲ್ಲ ಕಾಮನ್ ಆಗಿ ಸಿಗ್ತದ ಅಂತ ಹೇಳಕತ್ತೀರಿ. ಈಗ ಮುಂದಾದ್ರೂ ಕಂಟಿನ್ಯೂ ಹಿಂಗೆ ಸಿಗ್ತದ ಅಂತ ಪೆಟ್ರೋಲ್ ಬಂಕ್ನವ್ರು ಹೇಳಕತ್ತಾರೆ. ಇವಾಗ ಆಲ್ರೆಡಿ ಸಿಗಕತ್ತದ, ಹಂಗಾಗಿ ನಮಗೇನು ಕೊರತೆ ಇಲ್ಲ ಅಂತ ಅನ್ಸಕತ್ತಿದೆ. ಮುಂದೆ ವಿದ್ಯುತ್ ಇದರಲ್ಲಿ ಏನಾಗ್ಬೋದು ಅದು ಇನ್ನೂ ಗೊತ್ತಾಗ್ತಾ ಇಲ್ಲ. ಅದೇ ಪೆಟ್ರೋಲು ಯುದ್ಧ ನಡೆಯಕತ್ತದ, ಜಾಸ್ತಿ ಆಗ್ಬೋದು, ರೇಟು ಸಿಗ್ಲಾರ್ದಂಗೆ ತೊಂದರೆ ಆಗ್ಕತ್ತದ ನಮ್ಮ ಮಾತ ಅಂತ ಹೇಳಕತ್ತಿದ್ದಾರೆ. ಆದರೆ ನಾವು ಆಸ್ಕೊಳ್ತೀವಿ. ಮತ್ತು ಅಲ್ಲೇ ಬೆಳಗಾಮ ಅದೆಲ್ಲ ಏನೋ ಪೆಟ್ರೋಲ್ ಸಲಗೆ ಕ್ಯೂ ಇದ್ದಾರ, ಜನಸಂಖ್ಯೆ ಜಾಸ್ತಿ ಇದ್ದಾರ ಅಂತ ಹಿಂಗೆ ನ್ಯೂಸು ವಾಟ್ಸಪ್ಪಲ್ಲಿ ನೋಡಿದ್ದೀವಿ. ಆ ಥರಾಗಿ ನಾವು ಸ್ವಲ್ಪ 2 ಲೀಟ್ರ್ ಆದಷ್ಟು ನಮ್ಮ ಹತ್ರ ಫುಲ್ ಸ್ಟಾಕ್ ಇದೆ. ಪ್ಲಸ್ ಇಂಡಿಯನ್ ಆಯಿಲ್ ಕಂಪ್ನಿ ಗುಲ್ಬರ್ಗ ಡಿಪೋದಾಗ ಫುಲ್ ಸ್ಟಾಕ್ ಇದೆ. ಬಟ್ ಪಬ್ಲಿಕ್ ಪ್ಯಾನಿಕ್ ಆಗಿ ಈ ಥರ ನಮ್ಗೆ ಹರಾಸ್ಮೆಂಟ್ ಕೊಡ್ಲಕತ್ತಾರ. ಈವನ್ ನಮ್ಮ ಸ್ಟಾಫಿಗೆ ಹರಾಸ್ಮೆಂಟ್ ಕೊಡ್ಲಕತ್ತಾರ. ಅದೇ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಪ್ಲೀಸ್ ಪ್ಯಾನಿಕ್ ಆಗ್ಲಿಕ್ಕೆ ಹೋಗಬೇಡಿ, ಕೇಳಬೇಡ್ರಿ ಅವ್ರ ಮಾತು. ನಮ್ಮ ಹತ್ರ ಫುಲ್ ಸ್ಟಾಕ್ ಇದೆ. ನಮ್ಮ ಪೆಟ್ರೋಲ್ ಪಂಪ್ನಾಗ ಈಗ ಟೈಮಿಗೆ 10,000 ಲೀಟ್ರ್ ಇದೆ. ಮತ್ತು ಗುಲ್ಬರ್ಗ ಡಿಪೋನಾಗ 20 ಲಕ್ಷ ಲೀಟ್ರ್ ಪೆಟ್ರೋಲ್ ಸ್ಟಾಕ್ ಇದೆ. ಡೀಸೆಲ್ ಬಿಟ್ಟು ಕಸಿ ಬರೀ ಪೆಟ್ರೋಲ್ ಸ್ಟಾಕ್. ದಯವಿಟ್ಟು ಕೈ ಜೋಡಿಸ್ತಾ ಇದ್ದೀನಿ, ಪ್ಲೀಸ್ ಪ್ಯಾನಿಕ್ ಮಾತು ಕೇಳಬೇಡ್ರಿ, ಈ ಥರ ಹರಾಸ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸ್ಟಾಕ್ ಇದೆ ಸರ್, ಆದರೆ ಈಗ ಥರ ಪ್ಯಾನಿಕ್ ಬೈಯಿಂಗ್ ಆದರೆ ಎಷ್ಟು ಸ್ಟಾಕ್ ಇಡಬೇಕು? ಕಂಪ್ನಿಯವರು ಅಷ್ಟೇ ಕೊಡ್ತಾರಲ್ಲ, ಟರ್ನ್ ಅರೌಂಡ್ ಟೈಮ್ ಇರುತ್ತೆ. ಹೋಗ್ಬೇಕು, ಗಾಡಿ ಬರಬೇಕು, ಅನ್ಲೋಡ್ ಆಗಬೇಕು, ಸೇಲ್ ಆಗಬೇಕು. ಮಾತ್ರ ಈ ಥರ ಜನರು ಈ ಥರ ಮಾಡಬಾರ್ದು. ಸ್ಟಾಕ್ ಅವೈಲೇಬಲ್ ಇದೆ, ದಯವಿಟ್ಟು ಕಂಟ್ರೋಲ್ ಆಗಿ ನಿಮ್ಗೆ ಎಷ್ಟು ಬೇಕು ಅಷ್ಟೇ ತೊಗೊಳ್ಳಿ. ಬಾಟಲ್, ಕ್ಯಾನ್, ಎಕ್ಸ್ಟ್ರಾ ಫಿಲ್ಲಿಂಗ್ ತೊಗೋಬೇಡಿ. ನೀವು ಎಕ್ಸ್ಟ್ರಾ ಎಷ್ಟು ತೊಗೋತೀರಿ ಅಷ್ಟಿದ್ದು ಕಂಟಿನ್ಯೂ ಆಗುತ್ತೆ. ಸೊ ದಯವಿಟ್ಟು ಕಂಟ್ರೋಲ್ ಮಾಡಿ. ಎಲ್ಲ ಸ್ಟಾಕ್ ಅವೈಲೇಬಲ್ ಇದೆ, ಗೌರ್ಮೆಂಟ್ ಹತ್ರನೂ ಇದೆ, ನಮ್ಮ ದೇಶದಲ್ಲಿ ಇನಫ್ ಸ್ಟಾಕ್ ಇದೆ. ದಯವಿಟ್ಟು ಪ್ಯಾನಿಕ್ ಬೈಯಿಂಗ್ ಮಾಡಬೇಡಿ. ಪ್ರಾಡಕ್ಟ್ ಸಿಗ್ತಾ ಇದೆ, ಅದ್ರ ಮಂದಿ ಪ್ಯಾನಿಕ್ ಆಗ್ತಾ ಇದ್ದಾರೆ. ಸಿಗ್ತದಿಲ್ಲ ಅಂತ ಇವತ್ತು 50 ರೂಪಾಯಿ 100 ರೂಪಾಯಿ ತೊಗೊಂಡು 500 ರೂಪಾಯಿ ಡಿಮಾಂಡ್ ಮಾಡತ್ತಾನೆ. ಇಲ್ಲ, ಈಗ ಇವತ್ತು ನನಗೆ ಆ್ಯಕ್ಚುಲಿ ಡೈಲಿ ಸಪ್ಲೈ ಮಾಡ್ತಿದ್ರೆ ಇವತ್ತು ಸಪ್ಲೈ ಆಗಿಲ್ಲ. ನಾನೇನು ಬಂದಿದ್ದ ಪ್ರಾಡಕ್ಟು ಎಲ್ಲ ಮುಗಿಸ್ತಾ ಇದ್ದಾನೆ. ಯಾರು ಪ್ಯಾನಿಕ್ ಆಗ್ತಾ ಇದ್ದಾರೆ, ಸಿಗ್ತದಿಲ್ಲ.
ಇನ್ನು ಮತ್ತೊಂದು ಕಡೆಯಲ್ಲಿ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಮುಂದುವರೆದಿದೆ. ಈ ಯುದ್ಧ ನಿಲ್ಲದೇ ಇದ್ರೆ ಭಾರತಕ್ಕೆ ಇನ್ನೂ ಕೂಡ ಹೆಚ್ಚಿನ ಸಂಕಷ್ಟ ಕಾದಿದೆಯಾ? ಹಾಗಾದ್ರೆ ಇದರ ಪರಿಸ್ಥಿತಿಯ ಚರ್ಚೆಗಾಗಿ ಸರ್ವಪಕ್ಷಗಳ ಸಭೆಯನ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಕೇಂದ್ರದ ಸರ್ವಪಕ್ಷ ಸಭೆಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬರೋದಿಲ್ಲ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಸರ್ವಪಕ್ಷ ಸಭೆಗೆ ಕಾಂಗ್ರೆಸ್ನ ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸರ್ವಪಕ್ಷ ಸಭೆಯಿಂದ ಅಂತರವನ್ನ ಕಾಯ್ದುಕೊಂಡಿದೆ ತೃಣಮೂಲ ಕಾಂಗ್ರೆಸ್. वासियों को बताना चाहती हूं कि हमारे पास लगभग सालाना 26 करोड़ टन कच्चे तेल को रिफाइन करने की कैपेसिटी उपलब्ध है। और ये मैं इसलिए बताना चाहती हूं क्योंकि पिछले 2 दिनों से हमने देखा है कि कई सारे क्षेत्रों में रिटेल आउटलेट्स या पेट्रोल पंप के बाहर लाइन देखी गई है और पैनिक बाइंग भी ऑब्जर्व की गई है। मैं देशवासियों को विश्वास दिलाना चाहती हूं कि हमारे पास पेट्रोल और डीजल पर्याप्त मात्रा में उपलब्ध है। कहीं पर भी किसी पेट्रोल पंप पर कोई कमी नहीं है। पेट्रोल पंप को सप्लाई करने वाले टर्मिनल्स पर भी पर्याप्त मात्रा में उपलब्ध है। इसलिए अफवाहों पर विश्वास न करें और पैनिक बाइंग से बचें। ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ MG ಮಹೇಶ್ ಅವರು, ಡಾಕ್ಟರ್ ತೇಜಸ್ವಿನಿ ಕಾಂಗ್ರೆಸ್ನಿಂದ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಪ್ರಧಾನಿ ನರೇಂದ್ರ ಮೋದಿ ಅವರ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಆಡಿದ ಮಾತುಗಳು ಪರಿಸ್ಥಿತಿ ಎಷ್ಟು ಗಂಭೀರ ಆಗಿದೆ ಅನ್ನುವುದನ್ನು ಹೇಳ್ತಾ ಇದ್ವು. ಜೊತೆಗೆ ಕೇಂದ್ರ ಸರ್ಕಾರ ಕೈಗೊಂಡಂಥ ಕ್ರಮಗಳು, ನಡೆಸ್ತಾ ಇರುವ ಪ್ರಯತ್ನಗಳನ್ನು ಕೂಡ ಹೇಳಿದ್ರು. ಸಾಕು ಅನ್ಸುತ್ತಾ? ಅದೇ ನೋಡಿ, ಯಾವತ್ತೂ ಒಂದು ಯುದ್ಧ ಅಂತಕ್ಕಂಥದ್ದು ಶುರುವಾದಾಗ ಅದರದ್ದು ಕಠಿಣವಾಗಿರ್ತಕ್ಕಂಥ ಪರಿಣಾಮಗಳಿರ್ತಕ್ಕಂಥದ್ದು ಸಹಜ. ನಾವು ಹಿಂದೆ ಕೊಲ್ಲಿ ಯುದ್ಧದ ಸಂದರ್ಭದಲ್ಲೂ ನೋಡಿದ್ದೀವಿ. ಕೊಲ್ಲಿ ಯುದ್ಧದ ನಂತರದ ಸಂದರ್ಭದಲ್ಲಿ ಜಾಗತೀಕರಣ ವೇಗವಾಗಿ ಬೆಳೀತಾ ಇರುವಾಗ ಯಾವುದೋ 2 ದೇಶಗಳು ಯುದ್ಧ ಮಾಡ್ತಾ ಇವೆ, ಅದು ನಮ್ಮ ಮೇಲೆ ಪರಿಣಾಮ ಬೀರಲ್ಲ ಅಂತಕ್ಕಂಥ ದಿನಗಳು ಇವೆಲ್ಲ. ಅಂದರೆ ನೀವು ಯಾವುದೋ ದೇಶವನ್ನು ಪ್ರತ್ಯೇಕವಾಗಿ ಅದರ ಆರ್ಥಿಕತೆ ಇರ್ಬೋದು, ಅದರ ಪೊಲಿಟಿಕ್ಸ್ ಇರ್ಬೋದು, ಅದೇನೋ ಪ್ರತ್ಯೇಕವಾಗಿರುತ್ತೆ ಅಂತಕ್ಕಂಥ ಸ್ಥಿತಿಗತಿಯ ದಿನಗಳಿದೆಲ್ಲ. ಹೀಗಾಗಿ ನ್ಯಾಚುರಲಿ ಮಧ್ಯಪ್ರಾಚ್ಯದಲ್ಲಿ ನಡೀತಕ್ಕಂಥ ಯುದ್ಧದ ಮೊದಲ ಇಫೆಕ್ಟ್ ನಮ್ಮ ದೇಶದ ಮೇಲೆ ಆಗ್ತಕ್ಕಂಥದ್ದು ಸಹಜ. ನನಗನ್ಸುತ್ತೆ ಈಗ ಮಧ್ಯಪ್ರಾಚ್ಯ ಅಂದ ತಕ್ಷಣ LPG, ಪೆಟ್ರೋಲ್, ಡೀಸೆಲ್, ಅದರ ಜೊತೆಗೆ ನಾವು ನೋಡ್ತಾ ಇದ್ದೀವಿ ಇನ್ಫ್ಲೇಷನ್ನ ಭಯ ಕೂಡ ಶುರುವಾಗಿದೆ. ಯಾಕಂತಂದರೆ ತೈಲ ಬೆಲೆ ಹ್ಯಾಸ್ ಎ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆನ್ ಎಲ್ಲ ನಿಮಗೇನು ಜೀವನಾವಶ್ಯಕ ವಸ್ತುಗಳಿವೆ ಅವುಗಳ ಬೆಲೆಗಳು ಏರ್ತಕ್ಕಂಥದ್ದು ತೈಲ ಬೆಲೆಯ ಕಾರಣದಿಂದ. ಹೀಗಾಗಿ ತೈಲ ಬೆಲೆ ಎಷ್ಟು ಏರುತ್ತೆ, ಎಷ್ಟು ಏರಲ್ಲ ಅಂತಕ್ಕಂಥದ್ದು, ಮತ್ತು ಈ ಯುದ್ಧ ಯಾವತ್ತು ಮುಗಿಯುತ್ತೆ, ಎಷ್ಟು ಬೇಗ ಮುಗಿಯುತ್ತೆ ಅನ್ನೋದರ ಮೇಲೆ ನಮ್ಮ ದೇಶದ ಮುಂದಿನ ಆರ್ಥಿಕವಾಗಿರ್ತಕ್ಕಂಥ ಸ್ಥಿತಿಗತಿಗಳು, ಬರೀ ದೇಶ ಅಲ್ಲ, ನಮ್ಮ ವೈಯಕ್ತಿಕ ಬಜೆಟ್ನ ಸ್ಥಿತಿಗತಿಗಳು ಕೂಡ ನಿಶ್ಚಿತವಾಗಿ ನಿಂತಿವೆ. ಹೀಗಾಗಿ ಈಗ ಮೊದಲ ಬಾರಿ ನಾನು ನೋಡಿದೆ ಅನಿಸುತ್ತೆ, ಪ್ರೈಮ್ ಮಿನಿಸ್ಟರ್ ಮೋದಿ ಇಂಪ್ರಾಂಪ್ಟು ಭಾಷಣ ಮಾಡಲಿಕ್ಕೆ ಪಾರ್ಲಿಮೆಂಟಲ್ಲಿ ಮಾಡ್ತಾಯಿದ್ರು, ಓದಿದ್ರು. ಸ್ಕ್ರಿಪ್ಟೆಡ್ ಸ್ಪೀಚನ್ನು ಅವರು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಓದಿದ್ರು. ಅವರ ಭಾಷಣ ನಿಶ್ಚಿತವಾಗಿ ತೋರಿಸ್ತಾ ಇತ್ತು ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ. ಯುದ್ಧ ಇನ್ನೊಂದು ವಾರ 15 ದಿನದಲ್ಲಿ ನಿಲ್ಲಿಲ್ಲ ಅಂತಂದರೆ ಏನೆಲ್ಲ ಇಫೆಕ್ಟ್ಗಳನ್ನು ಭಾರತ ಸೇರಿದಂತೆ ಇಡೀ ಜಗತ್ತು ಎದುರಿಸಲಿದೆ ಅಂತಕ್ಕಂಥದ್ದು ಅವರ ಭಾಷಣದ ಟೋನ್ನಲ್ಲಿ ಸ್ಪಷ್ಟವಾಗಿ ಕಾಣ್ತಾರೆ. ಸರ್ವಪಕ್ಷ ಸಭೆ ಕರೆದ್ರೆ ವಿಪಕ್ಷ ನಾಯಕರೇ ಅದರಿಂದ ದೂರ ಉಳಿದ್ರು. ಅಲ್ಲ, ಈಗ ಅದು ಯಾಕೆ ಅವರು ಹೋಗಲ್ಲ ಅಂತ ಅಂದಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕು. ಅಂದರೆ ರಾಹುಲ್ ಗಾಂಧಿ ನಾನು ಹೋಗಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಕಾಂಗ್ರೆಸ್ನ ಸ್ಟ್ಯಾಂಡ್ ಇತ್ತು, ಇಲ್ಲ ಈ ಕ್ರೈಸಿಸ್ ಶುರುವಾದಾಗಲೇ ಸರ್ವಪಕ್ಷಗಳ ಸಭೆ ಕರೆದು ನಮ್ಮನ್ನು ಮಾತನಾಡಬೇಕಿತ್ತು ಮತ್ತು ಏನು ಸ್ಥಿತಿಗತಿ ಇದೆ ಅಂತಕ್ಕಂಥದ್ದನ್ನು ಸ್ವತಃ ಪ್ರಧಾನಮಂತ್ರಿಗಳು ಸಂಸತ್ನಲ್ಲಿ ಹೇಳಬೇಕಿತ್ತು ಅಂತಕ್ಕಂಥದ್ದು ವಿಪಕ್ಷದ ಸ್ಟ್ಯಾಂಡ್ ಕೂಡ ಇರ್ಬೋದು. ಯಾಕೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗಬೇಕು. ಆದರೆ ನನಗನ್ಸುತ್ತೆ ಈ ಹೊತ್ತಿನಲ್ಲಿ ರಾಜಕಾರಣಕ್ಕಿಳಿಯದೆ, ಅದು ಸರ್ಕಾರ ಇರಲಿ ಅದು ವಿಪಕ್ಷ ಇರಲಿ, ಸರ್ಕಾರವೂ ಕೂಡ ಈ ಹೊತ್ತಿನಲ್ಲಿ ಅದನ್ನು ರಾಜಕಾರಣಕ್ಕಿಳಿಯದೆ, ವಿಪಕ್ಷಗಳು ಕೂಡ ರಾಜಕಾರಣಕ್ಕಿಳಿಯದೆ ಒಟ್ಟಾಗಿ ಇರತಕ್ಕಂಥ ಕಾಲ ಇದು. ನನಗನ್ಸುತ್ತೆ ಈಗ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂತೆ ಸ್ಮಾಲ್ ಅಬ್ರೇಷನ್ಸ್ಗೆ ಅವಕಾಶ ಇದ್ದೇ ಇರುತ್ತೆ. ಯಾವ ಚುನಾಯಿತ ಸರ್ಕಾರವೂ ಕೂಡ ಸಣ್ಣ ಅಪವಾದಗಳನ್ನು ಬದಲು ಮಾಡಲಿಕ್ಕೆ ಅವಕಾಶ ಇದ್ದೇ ಇರುತ್ತೆ.
ಬಟ್ 360 ಡಿಗ್ರಿ ಯೂಟರ್ನ್ ವಿದೇಶಾಂಗ ನೀತಿ ಇರಲ್ಲ. ಅದು ಸರ್ಕಾರ ಇರಲಿ ವಿಪಕ್ಷಗಳು ಒಟ್ಟಾಗಿ ಕುಳಿತುಕೊಂಡು ಒಂದು ಫಾರಿನ್ ಪಾಲಿಸಿ ಏನು ಅಂತಕ್ಕಂಥದ್ದು ರೂಪಿತ ಮಾಡಲಾಗಿರುತ್ತೆ. ಅದೇ ರೀತಿ ಆರ್ಥಿಕವಾಗಿರ್ತಕ್ಕಂಥ ಸ್ಥಿತಿಗತಿಯ ಸಂದರ್ಭದಲ್ಲೂ ನನಗನ್ಸುತ್ತೆ ಎಲ್ಲ ಪಕ್ಷಗಳು ಒಗ್ಗಟ್ಟಿನಿಂದ ಇರಬೇಕಾಗಿರ್ತಕ್ಕಂಥ ಕಾಲ ಇದು. ಎಸ್ ಮಹೇಶ್ ಅವರೇ, ಖಂಡಿತವಾಗ್ಲೂ ಒಂದು ರಾಷ್ಟ್ರವಾಗಿ ಏನು ಕಳೆದ 20 ದಿನಗಳ ಈ ಯುದ್ಧದ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಮತ್ತು ಇದಕ್ಕೋಸ್ಕರ ಒಂದು 140 ಕೋಟಿ ಭಾರತೀಯರ ಎಲ್ಲ ಆಶೋತ್ತರಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಒಂದು ಮಹತ್ವದ ಕೆಲಸವನ್ನು ಮೋದಿಜಿಯವರು ಮಾಡಿದ್ರು. ನಿನ್ನೆ ಏನು ಲೋಕಸಭಾ ಮತ್ತು ರಾಜ್ಯಸಭೆ ಒಳಗಡೆ ಅವರೇನು ಈ ದೇಶದ ಜನರಿಗೆ ಇಡೀ ಪರಿಸ್ಥಿತಿಯನ್ನು ಅರಿವು ಮಾಡಿಸುವಂಥ ಕೆಲಸವನ್ನು ಮಾಡಿದ್ರು. ಯಾವಾಗ ದೇಶಕ್ಕೆ ಸಮಸ್ಯೆ ಸವಾಲುಗಳು ಬಂದಾಗ ಈ ದೇಶದ ಜನ ಒಟ್ಟಾಗಿ ನಿಂತಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇರುವಂಥ ಅಂಶ. ಆದರೆ ದುರಂತ ಒಂದೇನಪ್ಪ ಅಂತಂದರೆ ನಮ್ಮ ದೇಶದ ವಿರೋಧ ಪಕ್ಷ, ಅದರಲ್ಲೂ ವಿಶೇಷವಾಗಿ ಫಸ್ಟ್ ನೀವೇನು ಮಾಡಿದ್ರಿ ಹೇಳಿ, ಆಮೇಲೆ ವಿಪಕ್ಷಗಳು ಏನು ಮಾಡಿದ್ವು? ಅಲ್ಲಲ್ಲ, ನಾನು ಹೇಳ್ತೀನಿ ನಾವೇನೇನು ಮಾಡಿದ್ದೀವಿ ಅಂತೇಳಿ. ಯುದ್ಧ ಶುರುವಾಗಿ ಒಂದೇ ವಾರಕ್ಕೆ LPG ಸಮಸ್ಯೆ ಶುರುವಾಯಿತು. ಅಲ್ಲಲ್ಲ, 25ನೇ ದಿವಸ ಇವತ್ತು, 26ನೇ ದಿವಸ ಇವತ್ತು ಯುದ್ಧ ಶುರುವಾಗಿ ಆಗಲೇ ಪೆಟ್ರೋಲ್ ಬಂಕ್ಗಳ ಮುಂದೆ ಸ್ಟಾಕ್ ಇಲ್ಲ ನೋಡಿ ಬೋರ್ಡ್ಗಳು ಕಾಣಿಸ್ತಾ ನೋಡಿ. ಪ್ರತಿದಿನ ಏನೆಲ್ಲವೂ ಅವಕಾಶ. ಇವತ್ತು ಟ್ರಂಪಿನ ಹೇಳಿಕೆಯನ್ನು ತಾವು ನೋಡಿದಿರ್ತಾವೆ. ಭಾರತ ಮತ್ತು ಚೈನಾ ಯಾರು ಫ್ರೆಂಡ್ಸ್ ಅವ್ರದ್ದು ಅವಕಾಶ ಮಾಡಿಕೊಟ್ಟ ಮೇಲೆ ನಮಗೂ ಅದನ್ನು ತೆಗೆದುಕೊಳ್ಳೋಕೆ ಗೊತ್ತು ಅಂತ ಮಾತನ್ನು ಟ್ರಂಪ್ ಹೇಳಿದರು. ಅಂದರೆ ಇವತ್ತು ಭಾರತ ಎಷ್ಟು ಮಹತ್ವದ ಸ್ಥಾನದಲ್ಲಿದೆ ಜಗತ್ತಿನ ಈ ಎಲ್ಲ ಆಗುಹೋಗುಗಳ ಮಧ್ಯದೊಳಗಡೆ. ಪಾಕಿಸ್ತಾನದವ್ರು ಕೂತ್ಕೊಂಡು ಸಂಧಾನ ಮಾಡಲಿಬಿಡಿ, ಅದು ಏನು ಬೇಕಾದ್ರೆ ಅದಕ್ಕೂ ನಮಗೆ ಇದಕ್ಕೆ. ಆದರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಭಾರತಕ್ಕೆ ಏನು ನಮ್ಮ ದೇಶದ ಏನು ಎನರ್ಜಿ ಫೆಸಿಲಿಟಿಗೆ ಅವಕಾಶ ಇರಬೇಕಂತ ಪ್ರತಿಯೊಂದು ಪ್ರಯತ್ನವೂ ಕೂಡ ನಾವು ಮಾಡಿದ್ವಿ, ಅದರಲ್ಲಿ ಸಫಲ ಕೂಡ ಆಗಿದ್ದೀವಿ ನಾವು, ಆಯಿತಾ. ಮತ್ತು ಇಡೀ 140 ಕೋಟಿ ದೇಶದ ಜನ ಇಷ್ಟು ದೊಡ್ಡ ಅಗಾಧವಾದಂಥದ್ದು ಅವಶ್ಯಕತೆ ಇರುವಂಥದ್ದು ಇದನ್ನು ಅಂದಾಜು ಅಂತಂತಂದರೆ ನಾವು ಆತ್ಮನಿರ್ಭರತೆ ಕಡೆ ಹೋಗಬೇಕು ಅಂತೇಳಿ ಬೇರೆ ಬೇರೆ ಮಾರ್ಗೋಪಾಯ ಕೂಡ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು. ಅದು ನೀವು EV ಇಂಟ್ರೊಡ್ಯೂಸ್ ಮಾಡೋದಿರ್ಬೋದು, ಎಥೆನಾಲ್ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಇರ್ಬೋದು, PNG ಇರ್ಬೋದು. ಅಂದರೆ ಒಂದು ಸರ್ಕಾರವಾಗಿ ಯಾವತ್ತಾರು ಸವಾಲುಗಳು ಬಂದಾಗ ಸಕ್ಷಮತೆ ಆಗಬೇಕು ಅನ್ನೋ ಕಡೆ ಪ್ರಯತ್ನ ಕೂಡ ಮಾಡಿರುವಂಥದ್ದು. ಇವತ್ತಿನ ಈ 21 ದಿನದ ಒಳಗಡೆ ನೀವು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳನ್ನ ತೆಗೆದುಕೊಂಡು ನೋಡಿ, ಹೇಗೆಲ್ಲ ಆ ರಾಷ್ಟ್ರಗಳ ಒಳಗಡೆ ಇವತ್ತು ಪರಿಸ್ಥಿತಿಗಳಿದೆ, ಹೇಗೆ ಆ ರಾಷ್ಟ್ರಗಳು ಇವತ್ತು ಎಷ್ಟು ಸವಾಲಾಗಿ ಒಂದು 2-3 ಬಲಾಢ್ಯ ರಾಷ್ಟ್ರಗಳು ಬಿಟ್ಟರೆ ಬಹುತೇಕ ಒಂದು 100 ರಾಷ್ಟ್ರಗಳಿಗೆ ಇದಕ್ಕೆ ಸಂಬಂಧಪಟ್ಟಂಥದ್ದು. ಇಷ್ಟೆಲ್ಲ ವಿಪರೀತದ ಮಧ್ಯದೊಳಗೂ ಇಷ್ಟು ವಿಪರೀತದ ಮಧ್ಯದಲ್ಲೂ ಕೂಡ ದೇಶದ ಜನರ ಒಂದು ನಂಬಿಕೆಯನ್ನು ಮೂಡಿಸ್ತಕ್ಕಂಥದ್ದು ಇವತ್ತು ನಮ್ಮ ಹತ್ರ ಇರ್ತಕ್ಕಂಥದ್ದು 250 ಮಿಲಿಯನ್ ಬ್ಯಾರಲ್ಸ್ ಅಷ್ಟು ಇವತ್ತು ನಮ್ಮ ಹತ್ರ ಕಚ್ಚಾ ತೈಲ ಇರ್ತಕ್ಕಂಥದ್ದು. ದೇಶಕ್ಕೆ ಅಗತ್ಯ ಇರ್ತಕ್ಕಂಥದ್ದು 5,000 ಪ್ರತಿದಿನಕ್ಕೆ, ಹತ್ತತ್ರ 75 ದಿನಕ್ಕೆ ಬೇಕಾಗಿರ್ತಕ್ಕಂಥ ಇಂಧನ ನಮ್ಮ ಹತ್ರ ಇರಕ್ಕಂಥದ್ದು. ಆದರೆ ಇದನ್ನು ಜನರಲ್ಲಿ ಒಂಥರ ಅಭದ್ರತೆ, ಒಂಥರ ಭಯ ಮೂಡಿಸುವಂಥ ಕೆಲಸವನ್ನು ಯಾರು ಮಾಡಿದಂಥವ್ರು? ಫಸ್ಟ್ ಈ ದೇಶದ ವಿರೋಧ ಪಕ್ಷ ಕಾಂಗ್ರೆಸ್ಸು, ಈಗ ಪ್ರಶಾಂತ್ ಸರ್ ಹೇಳಿದ್ರು ಅಲ್ರಿ, ಸಿಲಿಂಡರ್ಗಳು ಸಿಗ್ತಿಲ್ಲ ಹೋಟೆಲ್ಗಳಲ್ಲಿ. ಒಂದು ವಿಷಯ ಹೇಳ್ತೀನಿ, ಅದರ ಎಫೆಕ್ಟ್ ನಾಳೆ ನಮ್ಮಲ್ಲಿ ವರದಿ ಬರ್ತಾ ಇದೆ. ಒಂದು ನಿಮಿಷ, ನಾಳೆ ನಮ್ಮಲ್ಲಿ ವರದಿ ಬರ್ತಾ ಇದೆ. ಕೋಲಾರದಲ್ಲಿ ಈ ಸಾಂಬಾರ್ ಸೌತೆಕಾಯಿ ಬೆಳೆದಂಥವ್ರು ಹೋಟೆಲ್ಗೆ ಮಾರ್ತಾ ಇದ್ರು, ಅವ್ರ ಜಮೀನಲ್ಲಿ ಕೊಳತು ಹೋಗ್ತಾ ಇದೆ. ಅದು ಒಂದರಿಂದ ಒಂದಕ್ಕೆ ಇಂಪ್ಯಾಕ್ಟ್ ನೋಡಿ ನೀವು ಏನಾಗುತ್ತೆ ಅಂತ. ನೀವು ಅದ್ರ ಬಗ್ಗೆ ವಿಪಕ್ಷಗಳ ರಾಜಕೀಯ ಮಾಡೋದು, ವಿಪಕ್ಷಗಳ ರಾಜಕೀಯ ಮಾಡೋದು ರಿಯಾಲಿಟಿ ಅಲ್ವಾ ಅದಾಗಿರೋದು? ಅದಲ್ಲ ರಿಯಾಲಿಟಿ ಅಂತಲ್ಲ. ಏನು ಅಂತಂದ್ರೆ ನೋಡಿ ಸರ್, ಒಂದು ಸವಾಲು ಸಮಸ್ಯೆ ಅಂತ ದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ವಿರೋಧ ಪಕ್ಷವಾಗಿ ಈ ದೇಶದ ಅವ್ರದ್ದೊಂದು ಬದ್ಧತೆ ಅಂತಿರೋದಿಲ್ವಾ? ಅವ್ರದ್ದೊಂದು ರೆಸ್ಪಾನ್ಸಿಬಿಲಿಟಿ ಇಲ್ವಾ? ವಿರೋಧ ಪಕ್ಷ ಬಿಟ್ಟಾಕಿ ಒಂದು ಸಿಟಿಸನ್ ಆಗೋ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಇವತ್ತಿನ ಸಂದರ್ಭದೊಳಗಡೆ ಇವತ್ತೇನು ಪ್ಯಾನಿಕ್ ಕ್ರಿಯೇಟ್ ಆಗಿದೆ, ಕರ್ನಾಟಕ ಇರ್ಬೋದು, ಬೇರೆ ಬೇರೆ ಪ್ರದೇಶದಲ್ಲಿ ತಾವೇನು ತೋರಿಸ್ತಾ ಇದ್ದೀರಾ, ಪಾತ್ರೆ ಇಟ್ಕೊಂಡು ಪೆಟ್ರೋಲ್ ತೆಗೆದುಕೊಳ್ತಕ್ಕಂಥದ್ದು ಇವೆಲ್ಲ, ಇವೆಲ್ಲವಕ್ಕೂ ನೀವೇನಂದ್ರೆ ದೇಶದ ಸರ್ಕಾರ ಈ ಥರದ ಕೆಲಸ ಮಾಡಿದ್ರೆ ಇವತ್ತು ಸರ್ವಪಕ್ಷ ಸಭೆಗೆ ಯಾಕೆ ಬರಲಿಲ್ಲ ಇವರು? ಮಿಕ್ಕಿದೆಲ್ಲ ಆಚೆ ಕೂತ್ಕೊಂಡು ಕಾಮೆಂಟ್ ಮಾಡ್ತಕ್ಕಂಥ ಒಬ್ಬ ನಾಯಕರಿಗೆ ಅವರಿಗೆ ಸರ್ವಪಕ್ಷ ಸಭೆ ಬಂದು ತಾನು ಅಲ್ಲಿ ಹೇಳ್ಬೇಕಾಯ್ತು ಏನು ಸಜೆಷನ್ಸ್ ಅಂತ. ಈಗೇನು ಕ್ರೈಸಿಸ್ ಉದ್ಭವ ಆಗಿದೆ, LPG ಇರ್ಬೋದು, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಅದರಲ್ಲೂ ವಿರೋಧ ಪಕ್ಷದ ಪಾತ್ರ ಏನಿದೆ? ಅಲ್ಲಲ್ಲ, ಕ್ರೈಸಿಸ್ ಅಲ್ಲ, ವಿರೋಧ ಪಕ್ಷಗಳು ಏನು ಕ್ರೈಸಿಸ್ ಇವೆ ಅನ್ನೋದನ್ನ ದೇಶದ ಎದುರುಗಡೆ ಇಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಇಲ್ಲ ಅವರು ಈಗ ನಿಮಗೆ ಶಬಾಸ್ಗಿರಿ ಕೊಡಬೇಕು ಅಂತ ಬಯಸ್ತೀರ? ಅದಲ್ವೇ ಅಲ್ಲ ಸರ್, ನಾನು ನಿಮ್ಗೆ ಒಂದು ವಿಷಯ, ಒಂದು ವಿಡಿಯೋ ಓಡ್ತಿದೆ, ಈಗ ನೋಡಿದೆ ನಾನು,
350 ಸಿಲಿಂಡ್ರು ಒಬ್ಬ ಆಹಾರ ಇಲಾಖೆಯವ್ರು ಹಿಡಿದಾಕಿದ್ರೆ ಸ್ವತಃ ಮಂತ್ರಿ ಮುನಿಯಪ್ಪನವ್ರು ಬಿಡಿ ಅಂತ ರಿಲೀಸ್ ಮಾಡಿದ್ರು ಅಂತ. ಅಂದ್ರೆ ಬದ್ಧತೆ ಅಂತಕ್ಕಂಥದ್ದು. ಈಗ ಅದು ನೀವು ಸುಮ್ಮನೆ ಪ್ರಾಬ್ಲಮ್ ಇಸ್ ನಾಟ್ 350 ಸಿಲಿಂಡರ್ ಅಲ್ಲ ರೀ ಪ್ರಾಬ್ಲಮ್. ಬೆಂಗಳೂರಿಗೆ 22,000 ಕಮರ್ಷಿಯಲ್ ಸಿಲಿಂಡರ್ ಬೇಕು ಪರ್ ಡೇ. 22,000. ಅಜಿತ್ ಅವರೇ 22,000 ಸಿಲಿಂಡರ್ ಬೇಕು, ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಒಂದು ಸರ್ಕಾರವಾಗಿ ಕುಳಿತುಕೊಂಡವರು ನೀವು ಪರಿಸ್ಥಿತಿಯನ್ನ ಹ್ಯಾಂಡಲ್ ಮಾಡಬೇಕು. ಯಾರು ಹ್ಯಾಂಡಲ್ ಮಾಡಿಲ್ಲ ಅಂತ ಹೇಳಿದ್ರು? ಇಲ್ಲ, ನೀವು ಒಂದ್ ಸ್ವಲ್ಪ ಪರಿಸ್ಥಿತಿ ಹ್ಯಾಂಡಲ್ ಮಾಡಿದ್ರೆ ನೀವು ಮೋದಿ ವಿಶ್ವ ನಾಯಕ ಅಂತಕ್ಕಂಥದ್ದು ಬಿಂಬಿಸ್ಲಿಕ್ಕೆ ಹೊರಡ್ತೀರಿ. ಯಾವತ್ತಾದ್ರೂ ಒಂದ್ ಸ್ವಲ್ಪ ಏನಾದ್ರೂ ಗಡ್ಬಡಿ ವ್ಯತ್ಯಾಸ ಆದಾಗ ರಾಹುಲ್ ಗಾಂಧಿ ಈಗ ನಾನೇ ನಿಮ್ಮನ್ನು ಒಂದು ವಿಷಯ ಕೇಳ್ತೇನೆ. ಇವತ್ತಿನ ಈ ಸಂದರ್ಭದ ಒಳಗಡೆ ಮಿಕ್ಕಿದ ಎಷ್ಟು ದೇಶದ ಶಿಪ್ಗಳನ್ನ ಬಿಟ್ರು? ನಾವ್ ಯಾಕೆ ಹೇಳ್ಬಾರ್ದು ಮೋದಿ ಹೆಸರನ್ನ? ಅವ್ರು ಯಾಕೆ ಟೀಕಿಸಬಾರ್ದು ನಿಮ್ಮನ್ನ? ಯಾರು ಟೀಕ್ಸಿ? ನಾವೇನ್ ಬಂದಲ್ಲ. ಟೀಕೆ ಮಾಡಿದ್ರಿಂದ ಸೊಲ್ಯೂಷನ್ ಆಯ್ತಾ ಸರ್? ಸೊಲ್ಯೂಷನ್ ಈಗ ವಿಪಕ್ಷಗಳು ಟೀಕೆ ಮಾಡಿದ್ರೆ ಸೊಲ್ಯೂಷನ್ ಆಯ್ತಾ? LPG ನಂಬಳಿ ಈಗ ಪೆಟ್ರೋಲಿಯಂ ಸೆಕ್ರೆಟರಿ ಬಂದು ಹೇಳ್ತಾರೆ ಏನಂತ, ತೈಲ ನಂಬಳಿ ಏನು ಸಮಸ್ಯೆ ಇಲ್ಲ ಅಂತ. ಪೆಟ್ರೋಲ್ ಬಂಕಿಗೆ ಹೋದ್ರೆ ನಿಮ್ಗೆ ಉದ್ದುದ್ದ ಲೈನ್ಗಳು ಬರ್ತಾ ಇವೆ. ಪೆಟ್ರೋಲ್ ಬಂಕಿಗೆ ಹೋದ್ರೆ ಬೋರ್ಡ್ ಬರ್ತಾ ಇವೆ ನೋ ಸ್ಟಾಕ್ ಅಂತ. ಎಲ್ಲಿಗೆ ನೋಡಿ ಕರ್ನಾಟಕದ ಎರಡು ಏನು ನೀವು ಯಾದಗಿರಿ ಮತ್ತೆ ಪೆಟ್ರೋಲ್ ಬಂಕ್ಗಳಲ್ಲಿ ಬರ್ತಾ ಇಲ್ಲ ಸ್ಟಾಕ್. ನಾ ಹೇಳ್ತೀನಿ ಮೀಡಿಯಾ ಒಳಗಡೆ ಪ್ಯಾನಿಕ್ಕಿನ ಪೆಟ್ರೋಲ್ ಅಲ್ಲ ಒಂದ್ ನಿಮಿಷ ಅಲ್ಲಿ ನಾವು ವಿಜುವಲ್ಸೇ ತೋರಿಸ್ತಾ ಇದ್ದೀವಿ. ಪೆಟ್ರೋಲು ಡೀಸೆಲ್ನ ವಿಷಯದಲ್ಲಿ ಒಂದು ಜವಾಬ್ದಾರಿತ ಮಾಧ್ಯಮವಾಗಿ ಸುವರ್ಣ ನ್ಯೂಸ್ ಕೂಡ ಸ್ಪಷ್ಟಪಡಿಸ್ತಾ ಇದೆ. ಅಷ್ಟು ಅಧ್ವಾನಕ್ಕೆ ಕಾರಣ ಜನಸಾಮಾನ್ಯರೇ, ನೀವೇ ಮಾಡ್ತಾ ಇರೋದು ಇದನ್ನು ಆ ಪ್ಯಾನಿಕ್ ಬೈಯಿಂಗ್ನ ಕಾರಣಕ್ಕಾಗಿ. ಪೆಟ್ರೋಲ್ ಡೀಸೆಲ್ ಸ್ಟಾಕಿಗೆ ಕೊರತೆ ಇಲ್ಲ. ಹೋಗಿ ಅಂದರೆ 1 ಲೀಟ್ರ್ ಪೆಟ್ರೋಲ್ನ ಅವಶ್ಯಕತೆ ಇದ್ದಂಥವನು 10 ಲೀಟ್ರ್ ತಗೊಳ್ಳೋಕೆ ಶುರು ಮಾಡಿದ್ರೆ ಇನ್ನೇನಾಗತ್ತದು? ಬಂಕ್ ಮುಂದೆ ನೋ ಸ್ಟಾಕ್ ಬೋರ್ಡ್ ಬರಲೇಬೇಕು. ನೋಡಿ ಒಂದು ನಿಮಿಷ ಹೇಳ್ತೇನೆ. ಪ್ಯಾನಿಕ್ ಅನ್ನ ಮೊದಲನೇ ದಿನ ಏನು 73% ಅಷ್ಟು ಪ್ಯಾನಿಕ್ ಬುಕ್ಕಿಂಗ್ ಇತ್ತು, ಈಗ 53%ಗೆ ಬಂದಿರತಕ್ಕಂಥದ್ದು. ಸರ್ಕಾರದಲ್ಲಿ ಕುಳಿತುಕೊಂಡಿರ್ತಕ್ಕಂಥವ್ರ ಕೆಲಸ ಎಲ್ಲವನ್ನ ಹೋಗಿ ವಿಪಕ್ಷಗಳ ಮೇಲೆ ಹಾಕೋದು, ಎಲ್ಲವನ್ನ ಮಾಧ್ಯಮ ನಾವೊಂದು ವಿಷಯ ಹೇಳ್ತೀವಿ ಕೇಳಿ, ಪ್ಯಾನಿಕ್ ಕ್ರಿಯೇಟ್ ಮಾಡೋದಂತ ಕೆಲಸನ ಇವತ್ತು ಪ್ಯಾನಿಕ್ ಕ್ರಿಯೇಟ್ ಏನು ನೀವು ವಾಸ್ತವ ಚಿತ್ರಕ್ಕೂ ಇವತ್ತಿನ ಜನ ಪ್ರತಿಕ್ರಿಯೆ ಕೊಡ್ತಾರೆ, ಅಜಗಜಾಂತರ ವ್ಯತ್ಯಾಸ ಇದೆ. ತಗೊಂಡಂತವ್ರೆ ಹೇಳ್ತಿದ್ದಾರೆ ಅನಾವಶ್ಯಕ. ಮೋದಿ ಇಸ್ ನೋನ್ ಫಾರ್ ಇಫೆಕ್ಟಿವ್ ಕಮ್ಯುನಿಕೇಶನ್. ನಾವು ಪ್ರಶಾಂತ್ ಅವರೇ ನಿಮ್ಗೊಂದು ವಿಷಯ ಹೇಳ್ತೀನಿ ಕೇಳಿ. ನಿನ್ನೆ ಮೋದಿ ಅವರು ಪಾರ್ಲಿಮೆಂಟ್ ಪೆಟ್ರೋಲು ಡೀಸೆಲ್ ನಿಮ್ ಗಾಡಿಗಳಿಗೆ ಮಾತ್ರ ಹಾಕ್ತೀವಿ, ತಂದು ಬಾಟಲ್ ತಂದೆ ಬ್ಯಾರಲ್ ತಂದ್ರೆ ಅಂದ್ರೆ ಹಾಕೋದಿಲ್ಲ ಅಂತ ಅಂದ್ಬಿಟ್ರೆ ಮುಗಿದು ಹೋಯ್ತಪ್ಪ. ಈ ಪರಿಸ್ಥಿತಿ ಅರ್ಧಕ್ಕರ್ಧ ನಿಯಂತ್ರಣಕ್ಕೆ ಬರುತ್ತೆ. 8 ಗಂಟೆಗೆ ಬಂಕ್ ಮುಚ್ಚಿದ್ದಿಲ್ವಾ ಈ ದೇಶದಲ್ಲಿ? ಎಲ್ಲವೂ ಸುಸೂತ್ರವಾಗಿ ನಡೆದೋಯ್ತಾ? ಮುಗಿತ್ರಿ ಮುಗಿದಿದ್ರ ಒಂದ್ ಕಾಲ ಯಾವ್ದಾರು ರೇಷನಿಂಗ್ ಮಾಡಿದಿಲ್ವಾ? ಎಲ್ಲರೂ ರೇಷನಿಂಗ್ ಇದೆ ಅನ್ನೋದು ನೀವು ಮಾತಾಡಿದ್ರೆ, ರೇಷನಿಂಗ್ ಓನ್ಲಿ ಒಂದು ಸ್ಟೆಪ್ ತೆಗೆದುಕೊಂಡಿರ್ತಕ್ಕಂಥದ್ದು 25 ದಿನದಲ್ಲಿ ಕೊಡ್ತಕ್ಕಂಥದ್ದು 35 ದಿನ ಮಾಡಿರೋಂಥ. ಬಂದೆ ಒಂದು ನಿಮಿಷ. ತೇಜಸ್ವಿನಿ ಅವರೇ, ಏನು ಮಾಡಬೇಕಾಗಿತ್ತು ಕೇಂದ್ರ ಸರ್ಕಾರ ನಿಮ್ಮ ಪ್ರಕಾರ? ಅಜಿತ್, ಕೇಂದ್ರ ಸರ್ಕಾರ ಅಂತ ಹೇಳಿದ್ರೆ ಭಾರತ ಬಹುದೊಡ್ಡ ರಾಷ್ಟ್ರ. ಬಹಳ ಹಿಂದಿನಿಂದಲೂ ಕೂಡ ಪ್ರಪಂಚದ ಎಲ್ಲ ಆಗುಹೋಗುಗಳ ಸಂದರ್ಭದಲ್ಲಿ ನಮ್ಮದೇ ಆದ ನಾಯಕತ್ವ, ಒಂದು ಗೈಡೆನ್ಸ್ ಮಾಡಿಕೊಂಡು ರಾಯಭಾರತ್ವವನ್ನು ಮಾಡಿ, ಅದಕ್ಕೆ ಹೆಸರು ಅಲಿಪ್ತ ನೀತಿ ಅಂತ ಹೇಳ್ತಕ್ಕಂಥದ್ದು ಭಾರತದ ಬಹುದೊಡ್ಡ ಸಾಧನೆ ಅಂತಲೇ ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ. ಕೋಲ್ಡ್ ವಾರ್ ಟೈಮಲ್ಲಿರ್ಬೋದು, ಅಮೆರಿಕ ರಷ್ಯಾ ವಾರಲ್ಲಿದ್ದಾಗಲೂ ಸಹ ಮಧ್ಯಪ್ರಾಚ್ಯ ದೇಶಗಳ ಜೊತೆ ವಿಶೇಷವಾಗಿ ನಮಗೆ ಪ್ರಾಚೀನ ಭಾರತದ ಸಾಂಸ್ಕೃತಿಕ ನಂಟು ಕೂಡ ಇದೆ. ನಮಗೆ ಹಲವಾರು ಕನ್ಸರ್ನ್ಸ್ ಇದೆ. ಮತ್ತು ಇವತ್ತು ಮೋದಿಯವರಿಗೆ ಎಲ್ಲ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಎಲ್ಲ ಅನೇಕ ಪ್ರಶಸ್ತಿಗಳು ಬಂದಿರತಕ್ಕಂಥವ್ರಿಗೆ ಅಲ್ಲೇನು ನಡೀತಾ ಇದೆ, ಒಂದು ಯುದ್ಧ ಶುರುವಾಗೋದಕ್ಕಿಂತ 1 ವಾರ ಮೊದಲು ಇಸ್ರೇಲ್ಗೆ ಹೋಗಿ ಬರ್ತೀರಾ, ಅಲ್ಲಿ ಒಂದು ಅಂದರೆ ಬಯಾಸ್ಡ್ ವ್ಯೂ ಅನ್ನು ಮಾಡೋದಕ್ಕೆ ಇಷ್ಟು ದೊಡ್ಡ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿ ಭಾರತ ಹೇಗೆ ನಡ್ಕೊಳ್ಬೇಕು, ನಮ್ಮ ವಿದೇಶಾಂಗ ನೀತಿ ಯಾವತ್ತೂ ಕೂಡ ಒಂದು ಪಕ್ಷಪಾತಿಯಾದದ್ದಲ್ಲ. ವಿಶ್ವಗುರು ಆಗಿ ನೀವು ಮಾತುಕತೆ ಆಡೋದಕ್ಕೆ ಸಾಧ್ಯ ಆಗಿದ್ರೆ, ಯುದ್ಧ ನಿಲ್ಲಿಸೋದಕ್ಕೆ ಸಾಧ್ಯ ಆಗಿದ್ರೆ, ಅಮೆರಿಕದ ನಾನು ಈಗ ನೋಡಿ, ಶಾಡೋ ಪ್ರೈಮ್ ಮಿನಿಸ್ಟರ್, ಶಾಡೋ ಚೀಫ್ ಮಿನಿಸ್ಟರ್, ಅಪೋಸಿಷನ್ ಲೀಡರ್ ಇನ್ ದ ಸ್ಟೇಟ್ ಅಂಡ್ ಸೆಂಟರ್ ಅಂತ ಹೇಳುವಾಗ ಹೇಗೆ ನಡೆಸ್ಕೋತಾ ಇದ್ದೀರಾ? ಬಿಟ್ಬಿಡಿ. ರಾಹುಲ್ ಗಾಂಧಿ ಅವರಲ್ಲಿದ್ದಾರೆ, ನಿಮಗೆ ಕಂಡ್ರೆ ಇಷ್ಟಲ್ಲ, ಅದು ಬಿಟ್ಬಿಡಿ. ಆ ಸ್ಥಾನವನ್ನು ಹೇಗೆ ನಡೆಸ್ಕೋತಾ ಇದ್ದೀರಾ? ನಾನು ಹೇಳಲ್ಲ, ತಾವೇ ತೋರಿಸ್ತಾ ಇದ್ದೀರಾ. ಒಬ್ಬ ಪ್ರತಿಪಕ್ಷದ ನಾಯಕರಿಗೆ ದೇಶದ ನಿಮಗೆ ಕಾಣದಂತಹ ಸತ್ಯಗಳನ್ನು, ತೊಂದರೆಗಳನ್ನು ಹೇಳೋದಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ನೀವು ಸುಲಲಿತವಾಗಿ ಒಂದು ಭಾಷಣ ಮಾಡಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರೆ,
ಮತ್ತು ಆ ಮನುಷ್ಯ ಅಲ್ಲಿ ಇರಲೇಬಾರ್ದು ಅಂತೇಳಿ ಪಾರ್ಲಿಮೆಂಟಿಂದ ಹೊರಗಾಗ್ತೀವಿ ಅಂತ ಹೇಳ್ತೀರಾ. ದೇಶದಲ್ಲಿರ್ತಕ್ಕಂಥ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನು ಬಳಸ್ಕೊಂಡು ಅಷ್ಟು ನೀವು ಟಾರ್ಚರ್ ಮಾಡ್ತೀರಾ. ಅದಾದಾಗ್ಯೂ ಕೂಡ ನೀವು ಯಾವತ್ತೂ ಮನ್ನಣೆಗಿಟ್ಟಿಲ್ಲ. ಒಂದು ಪಕ್ಷ ಅಲ್ಲ, ಕಾಂಗ್ರೆಸ್ ಒಂದಲ್ಲ, ಯಾವುದೇ ಪ್ರತಿಪಕ್ಷವನ್ನು ನೀವು ಗೌಣ ಮಾಡಿಟ್ಟಿದ್ದೀರಾ. ಈಗ ನೋಡಿ, ಮಹೇಶ್ ಅವರಿಗೆ ಮಾಧ್ಯಮಗಳ ಮೇಲೆ ಇಷ್ಟು ಸಿಟ್ಟು ಬರಲೇಬಾರ್ದು. ನಿಮ್ಮನ್ನು ಇವತ್ತು ಮೋದಿಯವ್ರನ್ನ ಇಷ್ಟು ದೊಡ್ಡ ಚಿತ್ರಣ ಮಾಡಬೇಕಾದ್ರೆ, NDA ಇಷ್ಟು ದೊಡ್ಡ ಚಿತ್ರಣ ಮಾಡಬೇಕಾದ್ರೆ ಮಾಧ್ಯಮದ ಕೊಡುಗೆ ಬಹಳ ಇದೆ. ಇವತ್ತು ಜನಸಾಮಾನ್ಯರ ಅಳಲನ್ನು ಅಥವಾ ಗೊಂದಲಗಳನ್ನು ಎಫೆಕ್ಟಿವ್ ಆಗಿ ಕನ್ನಡಿ ತೋರಿಸಿದ ತಕ್ಷಣ ನಿಮಗೆ ಸಹನೆ ಸಾಧ್ಯ ಇಲ್ಲ ಅಂದರೆ ನಿಮ್ಗೆ ಅಪೋಸಿಷನ್ ಕಂಡ್ರಾಗಲ್ಲ, ಮೀಡಿಯಾಗಳನ್ನ ಕಂಡ್ರಾಗಲ್ಲ, ಜನಸಾಮಾನ್ಯನ ಕಂಡ್ರಾಗಲ್ಲ. ಮತ್ತು ನಮ್ಮ ಕೆಲಸ ಇನ್ನೇನಿದೆ? ಪ್ರತಿಪಕ್ಷ ಮೀಟಿಂಗ್ ಅಲ್ಲಿ ಪಾರ್ಲಿಮೆಂಟ್, ನಾನು ಇನ್ನೊಂದು ಮಾತನ್ನು ಕೇಳ್ತೀನಿ. ನೀವು ಮಾತಾಡೋದು ಸುಮ್ಮನೆ ಕೇಳಿಸ್ಕೊಂಡಿದ್ದಾರೆ. ಒಂದ್ ನಿಮಿಷ. ಇವತ್ತು ನಿಮ್ಮ ಪಕ್ಷದವರು ವಿಪರೀತ ಪ್ರೀತಿ ಇದೆ ಮಾಧ್ಯಮಗಳು ಒಂದ್ ನಿಮಿಷ ಅಂತಂದ್ರೆ. ಅಜ್ಜಿ, ಈಗ ನಿನ್ನೆ ಸ್ಕ್ರಿಪ್ಟೆಡ್ ಇದನ್ನು ಓದಿದ್ದಾರೆ ಮೋದಿಯವರು. ಸ್ವತಃ ಒಂದು ಭಾಷಣ ಮಾಡೋದ್ರಲ್ಲಿ ಫೇಮಸ್ ಅಲ್ಲ, ಅಂದ್ರೆ ಅನೇಕ ಸಾರಿ ನಾನು ಹೇಳೋದು, ಮೋದಿಯವರಿಗೆ ಇವತ್ತು ತನ್ನದೇ ಆದ ಒಂದು ಸ್ವಂತಿಕೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಅನ್ನೋದನ್ನು ನಾನು ಹೇಳಕ್ ಹೋಗಲ್ಲ. ಎಲ್ಲರಿಗೂ ಇವತ್ತು ಮೀಡಿಯಾ ಎಲ್ಲರಿಗೂ ಇನ್ ಬಿಟ್ವೀನ್ ದ ಲೈನ್ಸ್ ಓದಕ್ಕೆ ಬರುತ್ತೆ, ನಂಬರ್ 1. ಮತ್ತೆ ಪ್ರತಿ ಸಂದರ್ಭದಲ್ಲೂ ಕೂಡ ಪಾರ್ಲಿಮೆಂಟ್ ನಡೆಯುವಾಗ ಯಾಕೆ ವಿದೇಶ ಯಾತ್ರೆಯನ್ನ ಇಟ್ಕೊಳ್ತಾರೆ? ಪಾರ್ಲಿಮೆಂಟ್ ಮಹತ್ವ ಅಲ್ವಾ? ನೀವು ತೋರಿಸ್ತೀರಾ ಒಂದೊಂದು ನಿಮಿಷಕ್ಕೆ ಸೀರಿಯಸ್ನೆಸ್ ಇಲ್ಲ. ಪ್ರೈಮ್ ಮಿನಿಸ್ಟರ್ಗೆ ಭಾರತದ ಆಗುಗಳ ಬಗ್ಗೆ, ಪ್ರಪಂಚದ ಆಗುಗಳ ಬಗ್ಗೆ ಸೀರಿಯಸ್ನೆಸ್ ಇಲ್ಲ. ಇವತ್ತು ಭಾರತದವರು ನಾಟಕ ಮಾಡ್ತಾರೆ ಅಂತೇಳಿ ಟ್ರಂಪ್ ಅಬ್ಯೂಸ್ ಮಾಡ್ತಾರೆ. ನೀವು ಒಂದು ದೇಶದ ಪರವಾದ ನೀತಿ ನಮ್ದು ಯಾವತ್ತೂ ಇರಲಿಲ್ಲ. ಇನ್ನೊಂದು ದೇಶದ ಇಂಟರ್ನಲ್ ಅಫೇರ್ಸ್ ಅಲ್ಲಿ ಟ್ರಂಪ್ ಸರ್ಕಾರ, ಇಸ್ ಬಾರ್ ಟ್ರಂಪ್ ಸರ್ಕಾರ, ನಾವು ಅಗತ್ಯಕ್ಕಿಂತ ಹೆಚ್ಚು ಮೂಗು ತೋರಿಸಿದ್ವಿ. ಒಂದು ಕಡೆ ಚೈನಾ ವಸ್ತು ತಗೋಬೇಡಿ ಅಂತೀರಿ, ಚೈನಾವನ್ನ ದೂರ ಇಡಿ ಅಂತೀರಾ. ನಿಮ್ಮದು ವಿದೇಶಾಂಗ ನೀತಿನೇ ಇಲ್ಲ, ಸ್ವಂತಿಕೆಯಿಂದ ಇರುವಂತ ವಿದೇಶಾಂಗ ನೀತಿನೇ ಇಲ್ಲ. ಇವತ್ತು ಭಾರತೀಯರು ಇಷ್ಟು ಕಷ್ಟಕ್ಕೊಳಗಾದ್ರೆ, ನಗೆಪಾಟಲಿಗೀಡಾಗಿದ್ರೆ ಅಥವಾ ಅಪಾಯದ ಅಂಚು ನಮ್ಮ ಬಾಗಿಲಲ್ಲಿ ನಿಂತಿದ್ರೆ, ನಿಮ್ಮ ಆಡಳಿತದ ಅನನುಭವ ಮತ್ತು ನಿಮಗೆ ಭಾರತದ ಬಗ್ಗೆ ಇಲ್ಲದಂತ ಕಾಳಜಿ. ಯುದ್ಧ ಶುರುವಾದಾಗಿನಿಂದ ಇನ್ನೂ ತನಕ ನಾನು ಕಾಂಗ್ರೆಸ್ಸಿನ ಎಲ್ಲ ವಕ್ತಾರರಿಗೆ ಕೇಳ್ತಾ ಇರೋ ಪ್ರಶ್ನೆನೇ ಇದು ಮೇಡಮ್. ಸ್ಪೆಸಿಫಿಕ್ ಆಗಿ ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ಕೇಂದ್ರ ಸರ್ಕಾರ ಹಿಂಗೆ ಮಾಡ್ತು, ಹಿಂಗೆ ಮಾಡಬಾರ್ದಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು ಅಂಥ ಸಲಹೆಗಳಿದ್ರೆ ಕೊಡಿ, ಅದನ್ನ ರಚನಾತ್ಮಕ ಸಲಹೆಗಳು ಅಂತಾರೆ. ಅಲಿಪ್ತ ನೀತಿ, ಪಕ್ಷಪಾತಿಯಾಗಿ ಭಾರತದ ಹಿತಕ್ಕೆ ತೊಂದರೆ ಆಗುತ್ತೆ. ಎರಡು ದೇಶಗಳ ಒಂದು ದೇಶದಲ್ಲಿ ಯಾವ ಸರ್ಕಾರ ಇರಬೇಕು, ಯಾವ ಸರ್ಕಾರ ಇರಬಾರ್ದು ಅಂತ ಹೇಳಿ ಆ ದೇಶದ ಪ್ರಜೆಗಳ, ಈಗ ಭಾರತ ಎಷ್ಟು ರಾಷ್ಟ್ರಗಳ ವಿಮೋಚನಾ ಹೋರಾಟಕ್ಕೆ ಸ್ಫೂರ್ತಿಯಾಗಿರ್ಲಿಲ್ಲ? ಭಾರತದ ಹೋರಾಟಗಳು ಈ ಜಗತ್ತಿನ ಅನೇಕ ರಾಷ್ಟ್ರಗಳ ಸ್ವತಂತ್ರ ಚಳವಳಿಗಳಿಗೆ ಸ್ಫೂರ್ತಿ ಆಗಿತ್ತಾ ಇಲ್ವಾ? ಇತಿಹಾಸದ ಬಗ್ಗೆ ಇನ್ನೊಂದ್ಸಲ ಚರ್ಚೆ ಮಾಡೋಣ. ಮಹೇಶ್ ಪ್ಲೀಸ್, ಇತಿಹಾಸದ ಬಗ್ಗೆ ಇನ್ನೊಂದ್ಸಲ ಚರ್ಚೆ ಮಾಡೋಣ ಮೇಡಮ್. ದೇಶದಲ್ಲಿ LPG ಸಮಸ್ಯೆ ಆಗಿದೆ, ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಬರ್ಬೇಕಂದ್ರೆ ನೆರೆಯ ರಾಷ್ಟ್ರಗಳ ಜೊತೆ ನಿಮ್ಮದು ಪಕ್ಷಪಾತದ ಧೋರಣೆ ಬೇಕಿರ್ಲಿಲ್ಲ. ಟ್ರಂಪ್ ಜೊತೆ ನೀವು ಅಷ್ಟೊಂದು ಹೋಗಿ ನಿಂತ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಭಾರತಕ್ಕೆ ಏನಿತ್ತು ಅದನ್ನ ಮಾಡಬೇಕು. ಇರಾನ್ ಬಂದು ನಿಮ್ಮ ಮನೆ ಮೇಲೆ ಅಟ್ಯಾಕ್ ಮಾಡಿಲ್ಲ. ನಾವು ಈಗೇನು ಇರಾನ್ ಹೇಳ್ತಾ ಇದೆಯಾ, ನೀವು ಟ್ರಂಪ್ ಜೊತೆ ಕ್ಲೋಸ್ ಇದ್ದೀರಿ, ಇಸ್ರೇಲ್ ಜೊತೆ ಕ್ಲೋಸ್ ಇದ್ದೀರಿ, ಅದಕ್ಕೆ ನಿಮ್ಗೆ LPG ಕೊಡೋದಿಲ್ಲ ಅಂತ ಹೇಳ್ತಾ ಇದೆಯಾ? ಅಡುಗುಗಳು ಅದಕ್ಕೆ LPG ಕೊಡೋದಿಲ್ಲ ಅಂತ ಹೇಳ್ತಾ ಇದೆಯಾ? ಅಂದ್ರೆ ಅಮೆರಿಕ ಬಾಂಬ್ ಹಾಕಲ್ವಾ? ಇರಾನ್ ಮೇಲೆ ಬಾಂಬ್ ಹಾಕುವ ಅಮೆರಿಕ ನೀವು ಭಾರತಕ್ಕೆ ಮಾತ್ರ, ಇದು ಬರೀ ಮೀಡಿಯಾಗಳಲ್ಲಿ ತನ್ನನ್ನು ತಾನು ಕೊಚ್ಕೊಳ್ಳೋದು ಬಿಟ್ರೆ ಈ ಒಂದು ಸನ್ನಿವೇಶದಲ್ಲೂ ಕೂಡ ಪ್ರಚಾರದ ಹುಚ್ಚು. ಆಂತರಿಕ ಸಮಸ್ಯೆಗಳು ಗೊತ್ತಿಲ್ಲ, ಮಿಡಲ್ ಕ್ಲಾಸ್. ಈಗ ನೀವು ಸಾಮಾನ್ಯರಿಗೆ ನನ್ನ ಬದುಕು ಚೆನ್ನಾಗಿರ್ಬೇಕು ಅಂತ ಕೇಳೋದು ನಮ್ಮ ಹಕ್ಕಿದೆ. ನಮ್ಮ ರಕ್ಷಣೆಗೆ ನಿಂತಿಲ್ಲ, ಫೇಲ್ಯೂರ್ ಆಗಿದೆ. ಅಲಿಪ್ತ ನೀತಿಯ ಪ್ರಶ್ನೆ ಬಂದಾಗ ನಾವು ಅಮೆರಿಕಾದ ಜೊತೆಗೂ ಕೂಡ ಸಂಬಂಧಗಳನ್ನು ಮೊದಲಿಂದಲೂ ಕೂಡ ಹೊಂದಿದ್ದೀವಿ. ಈಗ ನೀವೇ ಸಂಸದರಾಗಿದ್ದಾಗ, ಕಾಂಗ್ರೆಸ್ನಿಂದ ಸಂಸದರಾಗಿದ್ದಾಗ ನ್ಯೂಕ್ಲಿಯರ್ ಡೀಲ್ ಬಂತು. 1, 2, 3 ನ್ಯೂಕ್ಲಿಯರ್ ಡೀಲ್ ಬಂದಾಗ ನಾವು ಜಾರ್ಜ್ ಬುಷ್ ಜೊತೆ ಒಂದು ಸಂಬಂಧವನ್ನು ಹೆಚ್ಚು ರಿನ್ಯೂ ಮಾಡಲಿಕ್ಕೆ ಹೋಗಿದ್ವಿ. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದರು. ಇಲ್ಲಿ ಎಡಪಕ್ಷಗಳು ವಿರೋಧ ಮಾಡಿದರೂ ಕೂಡ ನಾವು ಅಮೆರಿಕಾದ ಜೊತೆ ಸಂಬಂಧಗಳನ್ನು ಸ್ಥಾಪಿಸಿದ್ವಿ. ಇವತ್ತು ಡೊನಾಲ್ಡ್ ಟ್ರಂಪ್ ಜೊತೆ ಸಂಬಂಧಗಳು ಏನು ಐಸೋಲೇಟೆಡ್ ಆಗಿ ನೋಡಬೇಕಾಗಿಲ್ಲ. ಅದು ಭಾರತ ಅಮೆರಿಕಾದ ಸಂಬಂಧ ವಾಜಪೇಯಿ ಅವರ ಕಾಲದಿಂದ ಏನು ಶುರು ಆಯಿತು, ಅದು ಕಳೆದ 20-25 ವರ್ಷ. ರಷ್ಯಾ ಇವರ್ ಆಲ್ ಟೈಮ್ ಬೆಸ್ಟ್ ಫ್ರೆಂಡ್. ಆರ್ ಯು ವಿತ್ ಚೈನಾ?
Are you with Israel? ಅದೇ ಅಲಿಪ್ತ ನೀತಿ ಅಲ್ವಾ? We are not with anybody. ಭಾರತ ನಗೆಪಟ್ಟಿಲ್ಗೀಡಾಗಿದೆ. ಪಾಕಿಸ್ತಾನ ಇವತ್ತು ಅಜಿತ್ ಅವರಿಗೆ ಧನ್ಯವಾದ. ಅಜಿತ್ ನೋಡಿ, ಇಸ್ ವೆರಿ ಸೆನ್ಸಿಟಿವ್. ಪಾಕಿಸ್ತಾನ ಇವತ್ತು ಮಾತುಕತೆ ಮಾಡುವ ಸ್ಥಿತಿಯಲ್ಲಿದೆ. ನಿಮ್ಮನ್ನ ಮತ್ತು ನಮ್ಮ ಪ್ರಧಾನಿನ ಮುನೀರ್ನ ಕರ್ಕೊಂಡು ಹೋಗಿ ಟ್ರಂಪ್ ಯಾರ್ದು ಸ್ಟೇಕ್ಸ್ ಇಲ್ಲಲ್ಲ, ಪಾಕಿಸ್ತಾನದ ಸ್ಟೇಕ್ಸ್ ಇಲ್ಲ, ಪಾಕಿಸ್ತಾನದ ಸ್ಟೇಕ್ಸ್ ಇಲ್ದಿದ್ದಾಗ ಮೀಡಿಯೇಟಿಂಗ್ ಮಾಡೋದು ಸುಲಭ. ಈಗ ನಾವು ಇರಾನ್ಗೆ ಇಲ್ಲಿ ಡಾಕ್ ಫೆಸಿಲಿಟಿ ಕೊಟ್ವಿ, ಎಲ್ಲಿ ಕೇರಳದಲ್ಲಿ ಇರಾನ್ನ ವಾರ್ಶಿಪ್ಗಳಿಗೆ ಕೊಟ್ವಿ. ಒಂದ್ ಕಡೆ ಅಮೆರಿಕ ಜೊತೆ ಸಂಬಂಧ ಇದೆ, ನಮ್ದು ಇಸ್ರೇಲ್ ಜೊತೆ ಸಂಬಂಧಗಳಿದೆ. ಅದೇ ಅಲಿಪ್ತ ನೀತಿ ತಾನೇ, ಬೇರೆ ಏನ್ ಅಲಿಪ್ತ ನೀತಿ ಇರುತ್ತೆ? ಯುದ್ಧ ನಿಲ್ಲಿಸೋದಕ್ಕೆ ಭಾರತದ ಪಾತ್ರ ಏನಿತ್ತು? ನಾನು ಕೇಳ್ತೀನಿ, ಇಸ್ರೇಲ್ಗೆ 1 ವೀಕ್ ಮುಂಚೆ ನೀವು ನಡ್ಕೊಂಡಂತ ರೀತಿ ಇದೆಯಲ್ಲ, ನಿಮ್ಗೆ ಯಾವುದ್ರ ಬಗ್ಗೆನೂ UN ಅಲ್ಲೂ ನಿಮ್ಮನ್ನ ಸೀರಿಯಸ್ ತಗೊಳ್ಳಲ್ಲ, ಅಮೆರಿಕನೂ ಸೀರಿಯಸ್ ತಗೊಳ್ಳಲ್ಲ, ಇರಾನು ಸೀರಿಯಸ್, ನಿಮ್ಮನ್ನ ಯಾರು ಪಾಕಿಸ್ತಾನ ಸೀರಿಯಸ್ ತಗೊಳ್ಳಲ್ಲ. ಅದರ ಅರ್ಥ ನಮ್ಮನ್ನ 1947ರಿಂದ ಪಂಡಿತ್ ನೆಹರು ಇರ್ತಕ್ಕಂಥ ಸಂದರ್ಭದಲ್ಲಿ ಅಲಿಪ್ತ ಚಳುವಳಿ ಬಿಟ್ಬಿಡಿ, ಚೈನಾ ಯುದ್ಧದವರೆಗೆ ಅಲ್ಲಲ್ಲ, ಚೈನಾ ಯುದ್ಧದವರೆಗಿನ ಸಂದರ್ಭದಲ್ಲಿ ಬಿಟ್ಬಿಡಿ. ಚೈನಾದಿಂದ ನಾವು ಬ್ಯಾಕ್ ಸ್ಟ್ಯಾಬ್ ಮಾಡ್ಕೊಂಡ್ಮೇಲೆ ನಾವು ಯಾವತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ಗಳಲ್ಲಿ ಮೀಡಿಯೇಟ್ ರೋಲ್ ಪ್ಲೇ ಮಾಡ್ಲಿಕ್ಕೆ ಹೋಗಿದ್ವಿ? ಸಾಧ್ಯ ಇಲ್ಲ. ನಾವು ಮೀಡಿಯೇಟ್ ರೋಲ್ ಪ್ಲೇ ಮಾಡೋದು ಅನ್ಲೆಸ್ ವಿ ಆರ್ ಎಕನಾಮಿಕಲಿ ಸ್ಟ್ರಾಂಗ್. ನೋಡಿ ಅಜಿತ್ ಅವರು, ಭಾರತದ ಸುರಕ್ಷತೆ ದೃಷ್ಟಿಯಿಂದ ನಾವೆಲ್ಲವನ್ನು ಇವತ್ತು ಡಿಬೇಟ್ ಮಾಡ್ತಾ ಇದ್ದೀವಿ. ಬಾಂಗ್ಲಾ ನೆಕ್ಸ್ಟ್ ವಾಸ್, ಬಾಂಗ್ಲಾದ ಬೆಳವಣಿಗೆಗಳ ಬಗ್ಗೆ ನಿಮಗೆ ಗೊತ್ತಿತ್ತಾ? ಶ್ರೀಲಂಕಾದಲ್ಲಿ ಬೆಳವಣಿಗೆಗಳಾಯ್ತು, ನೇಪಾಳದಲ್ಲಿ ಬೆಳವಣಿಗೆಗಳಾಯ್ತು, ಪಾಕಿಸ್ತಾನದಲ್ಲಿ ಬೆಳವಣಿಗೆ. ಭಾರತದ ಹಿತಕ್ಕೆ ಮಾರಕವಾಗುವುದು ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು? ಮಿನಿಸ್ಟ್ರಿ, ಡಿಫೆನ್ಸ್ ಮಿನಿಸ್ಟ್ರಿ ಏನ್ ಮಾಡ್ತಾ ಇದೆ? ಫೇಲ್ಡ್ ಇನ್ ಆಲ್ ಫ್ರಂಟ್ ಅಂತ ನಾನು ಹೇಳ್ತಿರೋದು. ಈಗ ನೇಪಾಳದ ಬೆಳವಣಿಗೆಗಳಲ್ಲಿ ಏನ್ ನಡೀತಲ್ವಾ, ಮಾವೋ ಹೋರಾಟದಿಂದ ಹಿಡಿದು UPA ಸರ್ಕಾರ ಇದ್ದಾಗ ನಡೀಲಿಲ್ವಾ? ಬಾಂಗ್ಲಾದೇಶದಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ರ ಹತ್ಯೆಯಿಂದ ಹಿಡಿದು CIA ಕೈವಾಡ ಏನಿತ್ತು, ಅದು ನಿಮ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಡೀಲಿಲ್ವಾ? ಅದನ್ನ ತಿಳಿದುಕೊಂಡು ಕಾಲಕ್ಕೆ ಶೇಖ್ ಹಸೀನಾಗಿ ಇವತ್ತು ಶೇಖ್ ಹಸೀನಾ ಅವರಿಗೆ ರಕ್ಷಣೆ ಕೊಟ್ಟಿದ್ದೀವಿ. ಆರ್ ಎನ್ ಎ ಪೊಸಿಷನ್ ಟು ಡಿಫೆಂಡ್. ಇವಾಗ ಹೊಸ ಸರ್ಕಾರದ ಜೊತೆ ನಾವು ಮಾತನಾಡ್ತಾ ಇದ್ದೀವಿ. ಇಂಡಿಯಾ ಡಿಫೆಂಡ್ ಮಾಡೋ ಪೊಸಿಷನ್ ಇದೆಯಾ ಅಂತ. ಕೇಂದ್ರ ಸರ್ಕಾರ ಯುದ್ಧದ ಈ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡ್ತಾ ಇರುವ ರೀತಿಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಪ್ರಶಾಂತ್ ಡಿಸ್ಪ್ಯಾಷನೇಟ್ ಆಗಿ ಯೋಚನೆ ಮಾಡೋದಕ್ಕೆ ಹೋದರೂ ಕೂಡ ಇದು ಭಾರತಕ್ಕೆ ಸಂಬಂಧವಿಲ್ಲದೆ ಇರುವ ಕದನ. ನಮಗೂ ಅದಕ್ಕೂ ನೇರವಾದ ಸಂಬಂಧ ಯಾವುದೇ ರೀತಿಯಿಂದಿಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರು ಈ ಯುದ್ಧ ಆರಂಭವಾಗುವ ಹಿಂದಿನ ದಿನ ಇಸ್ರೇಲ್ನಲ್ಲಿದ್ದರು. ಆ ಕಾರಣಕ್ಕಾಗಿ ಭಾರತಕ್ಕೆ ಈ ವಿಷಯ ಗೊತ್ತಿರಬೇಕಾಗಿತ್ತು ಅನ್ನುವುದು ನನಗೇನೋ ಅದೇನೋ ಲಾಜಿಕಲ್ ನಿರೀಕ್ಷೆ ಅಂತ ಅನ್ಸೋದಿಲ್ಲ. ಆಪರೇಷನ್ ಸಿಂಧೂರ ಶುರು ಮಾಡುವಾಗ JD ವ್ಯಾನ್ಸ್ ಇಲ್ಲಿದ್ದರ್ರಿ, ಅಮೆರಿಕದ ಉಪಾಧ್ಯಕ್ಷರು ಭಾರತದಲ್ಲಿದ್ದರಪ್ಪ. ಅದರ ಅರ್ಥ ಅಮೆರಿಕ ಶುರು ಮಾಡಿಸಿದ ಯುದ್ಧ ಅದು, ಅಥವಾ ಅಮೆರಿಕದ ಪಾಲುದಾರಿಕೆ ಯುದ್ಧ ಅನ್ನೋದಕ್ಕಾಗತ್ತಾ? ಆಮೇಲೆ ಇಟ್ ಇಸ್ ಸ್ಟಿಲ್ ಎ ಡೆವಲಪಿಂಗ್ ಸಿಚುವೇಶನ್. ಅದೇ ನನಗನ್ಸುತ್ತೆ ನೋಡಿ, ಇದು ಭಾರತಕ್ಕೆ ಸಂಬಂಧವಿಲ್ಲದ ಯುದ್ಧ ಅಂತಕ್ಕಂಥದ್ದೇನಲ್ಲ. ಜಿಯೋಗ್ರಫಿಕಲಿ ನಮ್ಮ ಜಿಯೋ ಲೊಕೇಶನನ್ನು ಕೂಡ ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ಈಗ ರಷ್ಯಾ ಉಕ್ರೇನ್ ಯುದ್ಧ ಯುರೋಪ್ನ ಆರ್ಥಿಕತೆಯನ್ನೇ ಬ್ಯಾಂಕ್ರಪ್ಟ್ ಮಾಡಿಬಿಡ್ತದೆ. ಯುರೋಪನ್ನು, ಭಾರತದ ಆರ್ಥಿಕತೆಗೆ ಒಂದು ಚೇತರಿಕೆಯನ್ನು ಕೊಡ್ತು ರಷ್ಯಾ ಉಕ್ರೇನ್ ಯುದ್ಧ. ಹೌದು. ಯಾಕಂದರೆ ರಷ್ಯಾ ಕಡಿಮೆ ತೈಲವನ್ನು, ಕ್ರೂಡ್ ಆಯಿಲನ್ನು ಕೊಡ್ತಿತ್ತು, ನಾವು ಸಂಸ್ಕರಿಸಿ ಅದನ್ನು ಮಾರಾಟ ಮಾಡ್ತಕ್ಕಂಥ ಅಂದರೆ ಒಂದು ಹೊಸ ರೀತಿಯಾಗಿರ್ತಕ್ಕಂಥದ್ದು. ಅಮೇರಿಕಾದ ಈ ಇಡೀ ತೆರಿಗೆ ಟ್ಯಾಕ್ಸ್ ಟೆರರಿಸಮ್ ಅಂತ ಅದನ್ನು ಕರಿತಿರೋ, ಅಥವಾ ಒಟ್ಟಾರೆ ಏನು ತೆರಿಗೆ ಅವರ ಒಂದು ಪಾಲಿಸಿ ಇತ್ತು, ಅದಾದ ನಂತರದ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ನಡೆಸಿರ್ತಕ್ಕಂಥ ದಾಳಿ ಏನಿದೆ ಅಲ್ವಾ, ಇದರ ಔಟ್ಕಮ್ ಏನಿದೆ, ಇದು ಇಡೀ ವಿಶ್ವದ ರಾಜಕಾರಣದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಹೀಗಾಗಿ ನಾನು ಭಾರತಕ್ಕೆ ಸಂಬಂಧ ಇಲ್ಲದ ಯುದ್ಧ ಅಂತಕ್ಕಂಥದ್ದನ್ನೇ ಹೇಳಲ್ಲ. ಬಟ್ ಈಗೊಂದೇನು BJP ಒಂದು ಹೊಸ ಟರ್ಮನ್ನು ಕಾಯಿನ್ ಮಾಡಿದೆ, ಸ್ಟ್ರಾಟಜಿಕ್ ಆಟೋನಮಿ ಅಂತಕ್ಕಂಥದ್ದು. ಅಲಿಪ್ತ ನೀತಿಯ ನೇಷನ್ ಇಂಟ್ರೆಸ್ಟ್ನ ಮುಂದುವರಿಕೆ. ಹೌದು. ಈಗ ಅಲಿಪ್ತ ನೀತಿ ಅಂತಕ್ಕಂಥದ್ದು, ನಾವು ಪಂಡಿತ್ ನೆಹರು ಸ್ವತಂತ್ರ ಬಂದ ನಂತರ ಪಂಡಿತ್ ನೆಹರು ಅವರ ಚಿಂತನೆ ಹೇಗಿತ್ತು? ಯಾಕಂದರೆ ಆಗ ಪಾಶ್ಚಿಮಾತ್ಯ ರಾಷ್ಟ್ರಗಳ ಬಗ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಹೌದು, ಒಂದು ರೀತಿಯ ಸಿಟ್ಟಿತ್ತು. ಯಾಕಂದರೆ ನಾವೆಲ್ಲ ಕಾಲನಿ ಆಗಿರ್ತಕ್ಕಂಥ. ಹೌದು. ಹೀಗಾಗಿ ಪಂಡಿತ್ ನೆಹರು ಅವ್ರಿಗನ್ನಿಸ್ತು, ಆಗ ಸ್ವತಂತ್ರವಾಗಿರ್ತಕ್ಕಂಥ ದೇಶಗಳ ಒಂದು ಒಕ್ಕೂಟವನ್ನು ನಾವೇನಾದರೂ ರಚಿಸ್ಕೊಂಡ್ರೆ, ಹೀಗಾಗಿ ಚೈನಾ ಜೊತೆಗೂ ಕೂಡ ಮೈತ್ರಿಗೆ ಹೋದರು. ಬಟ್ ಚೈನಾ ಬೆಳೀತಾ 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 ಅದು ಪಂಡಿತ್ ನೆಹರು ಅವರ ಬೆನ್ನಿಗೆ ಚೂರಿ ಹಾಕಿದ ಕಾರಣದಿಂದಲೇ ಅವರು 64ರಲ್ಲಿ ತೀರ್ಕೊಂಡ್ರು. ಇಂದಿರಾ ಗಾಂಧಿ ಪ್ರಧಾನಿ ಆದಮೇಲೆ ಅಜಿತ್, ನಾವು ಈಗ ಅಲಿಪ್ತ ನೀತಿಯ ಬಗ್ಗೆ ಬಹಳ ಚರ್ಚೆ ಮಾಡ್ತೀವಿ.
ಅದೊಂದು ಟರ್ಮಾಗಿ ಉಳಿದುಕೊಂಡಿದೆ ಹೊರತುಪಡಿಸಿದ್ರೆ ಇನ್ಪ್ರಾಕ್ಟಿಕಲ್ ಅಲ್ಲ. ನಾವು 69 ಕಾಂಗ್ರೆಸ್ನ ವಿಭಜನೆಯ ನಂತರ ಇಂದಿರಾ ಗಾಂಧಿ ಹ್ಯಾಡ್ ಎ ಟೈ ಅಪ್ ವಿತ್ CPI ಅಲ್ವಾ? ಆ ಕಾರಣದಿಂದ JNU ಸ್ಥಾಪನೆ ಆಯಿತು. ಹೌದು. ಇಂದಿರಾ ಗಾಂಧಿ ಅಮೆರಿಕಕ್ಕೆ ಹೋದರು ಗೋಧಿಗೋಸ್ಕರ. ಅಮೆರಿಕ ಸಹಾಯ ಮಾಡದೇ ಇದ್ದಾಗ ಸೋವಿಯತ್ ಯೂನಿಯನ್ ನಮ್ಗೆ ಸಹಾಯ ಮಾಡಿತು. ಯಾಕಂದರೆ ಪಾಕಿಸ್ತಾನ ಒಂದು ಸೆಂಟರ್ ಇದ್ದ ಕಾರಣದಿಂದಾಗಿ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ, ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೂ ಒಂದು ಕೋಲ್ಡ್ ವಾರ್ನ ಸಂದರ್ಭದಲ್ಲಿ ಅಮೆರಿಕಕ್ಕೊಂದು ಅಲಾಯಿಯಾಗಿ ಪಾಕಿಸ್ತಾನ ಇತ್ತು, ಸೋವಿಯತ್ ಯೂನಿಯನ್ ಅಲಾಯಿಯಾಗಿ ನಾವಿದ್ವಿ. ಅದು ಪೂರ್ಣಗೊಂಡಿದ್ದು ಶೀತಲ ಸಮರ ಮುಗಿದ ಮೇಲೆ 91 ನಂತರ. 98-99ಗೆ ನಮ್ದು ಅಮೆರಿಕ ಜೊತೆಗಿನ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ನರಸಿಂಹರಾವ್ ಅವರ ಕಾಲದಲ್ಲೇ ಶುರು ಆಗಿತ್ತು. ಬಟ್ ಅದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದ ಮೇಲೆ ಅದಾದ ಮನಮೋಹನ್ ಸಿಂಗ್ ಅದನ್ನು ಇನ್ನೊಂದು ಹೆಜ್ಜೆ ಮುಂದೆ ತೆಗೆದುಕೊಂಡೋದ್ರು. ಇವತ್ತು ಅಮೇರಿಕಾದ ಮೈತ್ರಿ ಕಾಂಗ್ರೆಸ್ ಅಥವಾ ಯಾರೋ ವಿಪಕ್ಷಗಳು ಟೀಕಿಸಿದಂತೆ ಯಾಕೆ ನಮ್ಗೆ ಡೊನಾಲ್ಡ್ ಟ್ರಂಪ್ ಬೇಕು? ವಿ ಆರ್ ನಾಟ್ ಇನ್ ದಟ್ ಪೊಸಿಷನ್. ಇವತ್ತು ಜಾಗತೀಕರಣದ ಸಂದರ್ಭದಲ್ಲಿ ಅಮೇರಿಕಾನ ನಾವು ಡಂಪ್ ಮಾಡೋಕ್ಕಾಗಲ್ಲ, ಅಮೇರಿಕಾ ನಮ್ಮನ್ನು ಡಂಪ್ ಮಾಡೋಕ್ಕಾಗಲ್ಲ. ನಮ್ಮ ನಡುವೆ ಫ್ರಿಕ್ಷನ್ಸ್ ಇಲ್ವಾ? ಡೆಫಿನೆಟ್ಲಿ ಫ್ರಿಕ್ಷನ್ಸ್ ಇದೆ. ಬಟ್ ಅಮೇರಿಕಾ ಮತ್ತು ಭಾರತದ ಸಂಬಂಧಗಳು ಪೀಪಲ್ ಟು ಪೀಪಲ್ನಿಂದ ಹಿಡಿದು ಬಿಸ್ನೆಸ್ ಟು ಬಿಸ್ನೆಸ್ B2B ವರೆಗೆ ನಮ್ಮ ಸಂಬಂಧಗಳು ಇವತ್ತು ಒಬ್ಬರಲ್ಲೊಬ್ಬರು ಬಿಟ್ಟಿರಲಾರದ ಸಂಬಂಧಗಳವರೆಗೆ ನಾವು ತಲುಪಿದ್ದೀವಿ. ಹಾಗಿರುವಾಗ ಇಲ್ಲ ನಾವು ಡೊನಾಲ್ಡ್ ಟ್ರಂಪ್, ಐ ಅಂಡರ್ಸ್ಟ್ಯಾಂಡ್. ತೇಜಸ್ವಿನಿ ಅವರು ಏನು ಹೇಳಿದರು, ಡೊನಾಲ್ಡ್ ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ, ದಟ್ ವಾಸ್ ನಾಟ್ ನೀಡೆಡ್. ನನಗನ್ಸುತ್ತೆ ಅದು ಮೋದಿಯವರಷ್ಟು ಓವರ್ ಬೋರ್ಡ್ ಹೋಗ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಮತ್ತೊಂದು ರಾಷ್ಟ್ರದ ಚುನಾವಣೆಗೆ ಸಂಬಂಧಪಟ್ಟಂತೆ. ಇಸ್ರೇಲ್ ಜೊತೆಗಿನ ನಮ್ಮ ಸಂಬಂಧಗಳು ನರಸಿಂಹರಾಯರ ಕಾಲದಲ್ಲೇ ಶುರು ಆದವು. ಅಲ್ಲಿವರೆಗೆ ನಾವು ಇಸ್ರೇಲನ್ನು ಒಂದು ರೀತಿ ದೂರದಲ್ಲಿಟ್ಟಿದ್ವಿ. ಆದರೆ ನರಸಿಂಹರಾಯರ ಕಾಲದಲ್ಲಿ ಇಸ್ರೇಲ್ ಜೊತೆಗಿನ ಸಂಬಂಧಗಳು ಶುರುವಾದವು. ಇವತ್ತು ಡಿಫೆನ್ಸ್ ಸೆಕ್ಟರ್ನಲ್ಲಿ ಇಸ್ರೇಲ್ಗೂ ನಮಗೂ ವ್ಯಾಪಕವಾಗಿರ್ತಕ್ಕಂಥ ಸಂಬಂಧಗಳಿವೆ. ಇವತ್ತು ಕಾರ್ಗಿಲ್ನ ಯುದ್ಧದ ಸಂದರ್ಭದಲ್ಲಿ ಪಶ್ಚಿಮದ ರಾಷ್ಟ್ರಗಳು ಹೆಂಗೆ ಬಳಸಿ ಬಿಸಾಕ್ತವೆ, ಇಸ್ರೇಲ್ ನಮ್ಮ ಜೊತೆಗಾದರೂ ನಿಂತ್ಕೊಳ್ತು. ಅದು ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಆ ಇಸ್ರೇಲ್ ಜೊತೆಗಿನ ಸಂಬಂಧ ಪೊಲಿಟಿಕಲಿ ನಿಮ್ಗೆ ನರೇಟಿವ್ ಪಾಯಿಂಟ್ ಬೇರೆ ಇರ್ಬೋದು. ಇರಾನ್ ಜೊತೆಗಿನೂ ನಮ್ಮ ಸಂಬಂಧಗಳು ತೇಜಸ್ವಿನಿ ಅವರು ಹೇಳಿದಂತೆ ಹಳೆಯ ಸಂಬಂಧಗಳು. ಆಮೇಲೆ ಮಧ್ಯಪ್ರಾಚ್ಯದ ದೇಶಗಳ ಜೊತೆ ನಾವು ಸಂಬಂಧಗಳನ್ನು ಇಟ್ಟುಕೊಳ್ಳಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ತೈಲ ಇರ್ಬೋದು, ಬೇರೆ ಬೇರೆ LPG ಇರ್ಬೋದು. ಮಧ್ಯಪ್ರಾಚ್ಯ ದೇಶಗಳ ಜೊತೆ ಯಾವುದೇ ಸರ್ಕಾರ, ಏನೇ ಹಿಂದುತ್ವದ ಸರ್ಕಾರ ಬಂದರೂ ಕೂಡ ಮಧ್ಯಪ್ರಾಚ್ಯದ ಎಲ್ಲರ ಜೊತೆಗೂ ಕೂಡ ನಮ್ಮ ಸಂಬಂಧಗಳು ಚೆನ್ನಾಗಿಡಬೇಕಾಗುತ್ತೆ. ಆ ಪರಿಸ್ಥಿತಿಯಲ್ಲಿ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ನೀವಿಲ್ಲ ವಿದೇಶಾಂಗ ನೀತಿ, ನೀವು ವಿಪಕ್ಷದಲ್ಲಿ ಕೂತಾಗ ಹೇಳೋದು ಅಮೆರಿಕ ಜೊತೆ ಯಾಕೆ ಸಂಬಂಧ? ಹಾಗಿದ್ರೆ ಶರ್ಮೆಲ್ ಶರೀಫ್ದಲ್ಲಿ ನನಗೆ ನೆನಪಿದೆ, ಈಜಿಪ್ಟ್ನಲ್ಲಿ ತೇಜಸ್ವಿನಿಯವರು ಆಗ ದಿಲ್ಲಿಯಲ್ಲಿದ್ದರು. ಮನಮೋಹನ್ ಸಿಂಗ್ ಮತ್ತು ಜಾರ್ಜ್ ಬುಷ್ ನಡುವೆ ಏನು ಮೈತ್ರಿಯ ಮಾತುಕತೆ ನಡೀತು? ಯಾಕೆ ಓವರ್ ಬೋರ್ಡ್ ಹೋಗಿ ಮೈತ್ರಿಯನ್ನು ಮಾಡ್ಕೊಳ್ಬೇಕಾಗಿರ್ತ? ತಪ್ಪು ಅಂತ ಹೇಳಲ್ಲ ನಾನು. ಅದರ ಪೊಲಿಟಿಕಲ್ ಡಿವಿಡೆಂಡ್ ಕೂಡ 2009ರಲ್ಲಿ ನ್ಯೂಕ್ಲಿಯರ್ ಡೀಲ್ನ ನಂತರ ಕಾಂಗ್ರೆಸ್ಗೆ ಸಿಕ್ತಲ್ವ. 142 ಇದ್ದವರು 205ಕ್ಕೆ ಹೋಗಿ ತಲುಪಿದ್ರು. ಹೀಗಿರುವಾಗ ನನಗನ್ಸುತ್ತೆ, ಇಲ್ಲ ನಾವು ಅಲಿಪ್ತ ನೀತಿ ಅಂತ ಹೇಳೋದು ಸುಲಭ. ಬಟ್ ಇವತ್ತೇನು ನಾವು ಅಲಿಪ್ತ ನೀತಿಯ ರೆಡ್ ಲೈನನ್ನು ನರೇಂದ್ರ ಮೋದಿ ಏನು ಕ್ರಾಸ್ ಮಾಡಿದ್ದಾರೆ ಅಂತ ನನಗನ್ಸಲ್ಲ. ಬಟ್ ಪ್ರಾಬ್ಲಮ್ ಎಲ್ಲಿದೆ BJPದು ಅಂತಂದರೆ, ಸಣ್ಣ ವಿಷಯ ಆದಾಗ ಮೋದಿ ಅವರನ್ನು ಮಹಾನಾಯಕ, ವಿಶ್ವನಾಯಕ ಅಂತ ಬಿಂಬಿಸುವ BJP, ಸಮಸ್ಯೆ ಬಂದಾಗ ನೀವು ಬ್ಲೇಮ್ ತೆಗೆದುಕೊಳ್ಳ್ರಿ ಅಂತಂದರೆ ಅವ್ರು ಬ್ಲೇಮ್ ತೆಗೆದುಕೊಳ್ಳಿಕ್ಕೆ ತಯಾರಿ. ಅದಷ್ಟೇ ಸಮಸ್ಯೆ. ಅವ್ರು ಬ್ಲೇಮ್ ನೋಡಿ, ಹೊಗಳಿಕೆ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ತೆಗಳಿಕೆ ಬಂದಾಗಲೂ ಕೂಡ ಅದನ್ನ BJP ಅವರು ಅದಕ್ಕೆ ಬಿಲೀವ್ ಕಾಮೆಂಟ್ ದಟ್ ಶುಡ್ ಬಿ ಸೇಕ್ರೆಡ್. ನಾವು ನೋಡಿ ಒಂದು ವಿಷಯ ಹೇಳ್ತೀನಿ ಭಾಳ ಸ್ಪಷ್ಟವಾಗಿ. ಏನು ನಮ್ಮ ಭಾರತ 2014 ನಂತರ ಒಂದು ಸಾವರನ್ ಅಟಾನಮಿ, ನಮ್ಮ ದೇಶದ ಒಂದೊಂದು ಅಂದರೆ ಯಾವ ಥರ ಅಂದರೆ, ನಮ್ಮ ದೇಶದ ವಿದೇಶಾಂಗ ನೀತಿ 140 ಕೋಟಿ ಭಾರತೀಯರ ಹಿತಕ್ಕೆ ಸಂಬಂಧಪಟ್ಟಂಥ ಮೊದಲಿರಲಿಲ್ವಾ? ಆಯ್ತಾ? ಮೊದಲಿತ್ತು. ಆದರೆ ನಾವು ಈ ಥರದ ಅಪ್ರೋಚಬಲ್ ಇರಲಿಲ್ಲ. ಈ ಥರ ಒಂದು ಸ್ಟ್ರಾಂಗ್ ಸ್ಟೇಟ್ ಆಗಿ ಇವತ್ತು ಜಗತ್ತು ಯಾರನ್ನು ನಾವು ಮನ್ನಣೆ ಕೊಡುತ್ತೆ? ಯಾಕೆ ಇವತ್ತು ಭಾರತದ ಮಾತಿಗೆ ಜಗತ್ತು ಯಾಕೆ ಇವತ್ತು ಆ ಒಂದು ತೂಕವನ್ನು, ಆ ಬೆಲೆಯನ್ನು ಕೊಡ್ತಾ ಇದೆ?
ಯಾಕೆ ಅಂತಂತಂದರೆ ಭಾರತದ ಯಶೋಗಾಥೆ ಏನಿದೆ, ಕಳೆದ 10 ವರ್ಷಗಳಲ್ಲಿ ನಮ್ಮ ಸಾಧನೆ ಏನಿದೆ ಎಲ್ಲ ರಂಗಗಳಲ್ಲಿ, ಜಗತ್ತಿನ ಇವತ್ತಿನ ಜಿಯೋ ಪೊಲಿಟಿಕಲ್ ಸನ್ನಿವೇಶದ ಒಳಗಡೆ ಭಾರತ ದೊಡ್ಡ ಮಹತ್ವದ ಪಾತ್ರ. ಯಾಕೆ ಜಗತ್ತು ಮೇಲೆ ಜಗತ್ತು ಯಾಕೆ ಭಾರತ ನೀವೋಗಿ ಮಾತನಾಡಬೇಕು ಅಂತ ಬೇರೆ ಬೇರೆ ಜನರಿಗೆ ಹೇಳ್ತಿದೆ? ಯಾಕೆ ಅಂತಂತಂದರೆ ಭಾರತ ಇವತ್ತು ಮೊದಲ ಭಾರತ ಅಲ್ಲ, ಇವತ್ತು ಬದಲಾದ ಭಾರತದ ಒಳಗಡೆ ಇವತ್ತು ಇಡೀ ಜಗತ್ತಿನ ಒಂದು 100 ಸವಾಲುಗಳ ಮಧ್ಯದಲ್ಲಿ ಭಾರತ ಎಲೆಕ್ಷನ್ ಅಲ್ಲಿ ಮಾತಾಡಿರಂತಿದನ್ನ ಪಾಯಿಂಟ್ ಸರ್, ನೀವು ನಿಮ್ಗೊಂದು ವಿಷಯ ಹೇಳ್ತೀರಿ. ಕಾಂಗ್ರೆಸ್ಸಿಗರು ಮಾತನಾಡಿದಾಗ ನೀವು ಗೊತ್ತಿರ್ತಾನೆ, ಅವರು ನಮ್ಮ ಮೋದಿ ಅವ್ರ ಬಗ್ಗೆ ಮಾತನಾಡ್ತಾ ಬಹಳ ಅಸಂಬಂಧವಾಗಿ ಮಾತನಾಡಿದ್ರು. ನಾನು ಹೇಳ್ತಕ್ಕಂಥದ್ದು ಅವರ ನಾಯಕತ್ವ ಯಾರಿದ್ದಾರೆ ಇದ್ರಂತ ಬಾಲಿಶವಾಗಿ ಇಷ್ಟೊಂದು ಇಮ್ಮೆಚ್ಯೂರ್ ಆಗಿ ಕಳೆದ 10 ವರ್ಷದಲ್ಲಿ ನಡ್ಕೊಂಡಂತ ಇನ್ನೊಬ್ಬ ಭಾರತದ ರಾಜಕಾರಣಿ ಇನ್ನೊಬ್ರಿಲ್ಲ. ದೇಶಕ್ಕೆ ಸವಾಲುಗಳು ಬಂದಂತ ಸಂದರ್ಭದಲ್ಲಿ ವಿರೋಧ ಪಕ್ಷ ಅಂತಿರಲಿಲ್ಲ, ಎಲ್ಲರೂ ಒಂದಾಗಿ ಮಾಡುವಂತ ಕೆಲಸ ಮಾಡಿದ್ದು. ದೇಶಕ್ಕೆ ಸಮಸ್ಯೆ ಬಂದಾಗ ಮೂರನೇ ಬಾರಿ ಕೂತಿದ್ದಾರೆ, ಮತ್ತೆ ಅದನ್ನ ರಿಪೀಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅವ್ರಿಗೆ ಯಾರಿಗೂ ಬಾಧ್ಯತೆಗಳೇ ಇಲ್ವಾ ಸರ್? ವಿಪಕ್ಷಗಳು ಏನ್ ಮಾಡ್ತಾ ಇದಾವೆ ಅನ್ನೋದು ಡಿಬೇಟಿನ ವಿಷಯ. ಸರ್ಕಾರ ಏನ್ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದು ಚರ್ಚೆ ವಿಷಯ. ಭಾರತ ತನ್ನ ವಿದೇಶಾಂಗ ನೀತಿಯನ್ನ 140 ಕೋಟಿ ಭಾರತೀಯರ ಹಿತಕ್ಕನುಗುಣವಾಗಿ ಪ್ರತಿಯೊಂದು ಪ್ರದೇಶದ ಒಳಗಡೆ ಪ್ರತಿಯೊಂದು ಸಂಗತಿಗಳು ನಾವು ಮಾಡ್ತಾ ಇದೀವಿ. ಯಾವುದು ನಾವು ನಮ್ಮ ದೇಶದ ಸಲುವಾಗಿ ಕಾಂಪ್ರಮೈಸ್ ಮಾಡ್ಕೊಂಡಿರುವಂತದ್ದು ನಾವು ಮಾಡಿದ್ದು ತಪ್ಪಾಗಿದೆಪ್ಪ ಅನ್ನೋದು ಒಂದು ತೋರಿಸಿ. ಪ್ರಧಾನಮಂತ್ರಿಗಳು ಹೇಳ್ತಿದ್ದಾರೆ ದೊಡ್ಡ ಸಮಸ್ಯೆಗಳು ಬರ್ಬೋದು, ಜನ ನೀವು ತಯಾರಾಗಿ ಅಂತ. ಬಟ್ ನಮ್ಮ ಈ ಬಿಜೆಪಿಯಿಂದ ಬರೋ ವಕ್ತಾರರು ಸಮಸ್ಯೆ ಇಲ್ಲ ಅಂತ ಸಮಸ್ಯೆ ಅಲ್ಲ. ನಾನು ಹೇಳ್ತಿರ್ತಕ್ಕಂಥದ್ದು ಒಂದ್ ನಿಮಿಷ ಕಾಂಗ್ರೆಸ್ ಪ್ರಚೋದನೆ ಮಾಡ್ತಾ ನಂತರ ಕೊಟ್ಟಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಭಾರತ ತನ್ನ ಎನರ್ಜಿ ರಿಕ್ವೈರ್ಮೆಂಟ್ಗೆ ಆಮದನ್ನೇ ನಂಬಿಕೊಂಡಿದೆ. ಅದು ಯಾರು ತಳ್ಳಿ ಹಾಕೋದಕ್ಕಾಗದೇ ಇರುವಂಥ ಸತ್ಯ. ಅದು ಯಾರು ತಳ್ಳಿ ಹಾಕೋದಕ್ಕೆ ಅಲ್ಲಿ ಎಲ್ಲಿಂದ ನಮಗೆ ಆಯಿಲ್ ಬರಬೇಕು, ಕ್ರೂಡ್ ಆಯಿಲ್ ಬರಬೇಕು, LPG ಬರಬೇಕು, ಅಲ್ಲೇ ಸಮಸ್ಯೆ ಹಾಕೊಂಡು ಕೂತ್ಕೊಂಡಿದೆ. ಅಂಥ ಸಂದರ್ಭದಲ್ಲೂ ಕೂಡ 2 ಹಡಗುಗಳ ಹಾರ್ಮೋಸ್ ಜಲಸಂಧಿ ದಾಟ್ಕೊಂಡು ಬರ್ತವೆ. ನಾವು ರಷ್ಯಾದಿಂದ ನಮ್ಮ ಖರೀದಿಯನ್ನು ಜಾಸ್ತಿ ಮಾಡ್ಕೊಳ್ತೀವಿ. ಚೀನಾಕ್ಕೆ ಹೋಗ್ತಾ ಇದ್ದಂಥ ಒಂದು ಟ್ಯಾಂಕರ್ ಡಿರೂಟ್ ಮಾಡ್ಕೊಂಡು ಭಾರತದ ಕಡೆ ಬರೋದಕ್ಕೆ ಇನ್ನು 10 ಹಡಗುಗಳು ಬರ್ತಾ ಇದಾವೆ. ಪರಿಸ್ಥಿತಿ ಇನ್ನು ಜೊತೆಗೆ ಭಾರತ ಮುಕ್ತವಾಗಿ ವ್ಯಾಪಾರ ಮಾಡಬಾರದು ಅನ್ನುವ ಕಂಡೀಷನ್ ಅಮೆರಿಕ ಹಾಕಿರೋದು ನಿಜನ ಸುಳ್ಳ ತಾವು ಹೇಳಿ. ಮತ್ತೆ ನಮ್ಮಿಂದಲೇ ತಗೋಬೇಕು ಅಂತೇಳಿ ಆಯ್ತು, ಭಾರತ ಸರ್ಕಾರದ ನಿರ್ಧಾರ, ನಮ್ಮ ದೇಶದ ನಿರ್ಧಾರ ಗೌರವಿಸೋಣ. ಇವತ್ತು ಟ್ರಂಪ್ಗೆ ಕಷ್ಟ ಬಂದಾಗ ಇರಾನು ಮೂಲತಃ ಭಾರತದ ವಿರುದ್ಧವಿಲ್ಲದ ದೇಶ. ಇವತ್ತು 2 ಹಡಗುಗಳು ಬಂದಿದ್ರೆ ಅಮೆರಿಕಾದಿಂದನೂ ಅಲ್ಲ, ಬೇರೆಯಿಂದನೂ ಅಲ್ಲ. ನಮ್ಮ ಚೆನ್ನಾಗಿದ್ದಂಥ ಸಂಬಂಧಗಳನ್ನು ಸದುಪಯೋಗ ಮಾಡಿಕೊಂಡು ನಾವು ಶಾಂತಿ ಸ್ಥಾಪನೆ ಮಾಡುವಲ್ಲಿ ಸದವಕಾಶ ನಮಗಿತ್ತು. ಇವತ್ತು UN ಅಲ್ಲಿ ನ್ಯಾಟೋ ತೇಜಸ್ವಿನಿ ಅವರೇ, ಪ್ಲೀಸ್ ಎಕ್ಸ್ಪ್ಲೇನ್ ಮಿ ದಿಸ್ ಲಾಜಿಕ್. ಹಡಗುಗಳು ಬರದೇ ಹೋದ್ರೆ ಮೋದಿಯ ವೈಫಲ್ಯ, ಹಡಗುಗಳು ಬಂದ್ರೆ ಇರಾನಿನ ದೊಡ್ಡ ಗುಣ. ಅಜಿತ್ ಅಲ್ಲ ನೋಡಿ, ರಾಹುಲ್ ಗಾಂಧಿ ಅವರ ಬಗ್ಗೆ ಎಷ್ಟು ಕೇವಲವಾಗಿ ಮಹೇಶ್ ಮಾತಾಡಿದ್ರು ಕೂಡ UPA ಸರ್ಕಾರದಲ್ಲಿ ಸುಲಭವಾಗಿ ಪ್ರೈಮ್ ಮಿನಿಸ್ಟರ್ ಆಗಬಹುದಾಗಿದ್ದಂತ ರಾಹುಲ್ ಗಾಂಧಿ ಅವರು ಉಪಪ್ರಧಾನಿ ಅಲ್ಲ. ಯಾಕೆ ಗೊತ್ತಾ, ನಮ್ಮ ನಾಯಕರ ಬಗ್ಗೆ ರಾಹುಲ್ ಹೇಳಿದಂತಹ ಈ ಸರ್ಕಾರದ ವಿರುದ್ಧ ಎತ್ತಿದಂತಹ ಯಾವ ಆರೋಪಗಳು ನಿಜವಾಗಿಲ್ಲ. ಡಿಮಾನಿಟೈಸೇಷನ್ 97% ಹಣ ಬಂದಿದೆ. ಹಾಗಾದ್ರೆ ಕಪ್ಪು ಹಣ ಇರಲಿಲ್ಲ ಅಂತ ಒಪ್ಕೊಳ್ಬೇಕು ಇವರು. 2G ಕಪೋಲ ಕಲ್ಪಿತ ಹೈಪೋಥೆಟಿಕಲ್ ಲಾಸ್ ಅಂತ ಹೇಳಿದ್ರಿ. ಅಂದ್ರೆ ಇವತ್ತು ಕೇಜ್ರಿವಾಲ್ ವಿರುದ್ಧ ಇರಬಹುದು, ನೀವು ಈ ದೇಶದ ಪ್ರತಿಪಕ್ಷಗಳನ್ನ ನಿಮ್ಮ ಕಪಿಮುಷ್ಟಿಯಿಂದ ಬಂಧಿಸಿ ಈ ದೇಶ ನಡೆಸ್ತೀನಿ ಅಂದ್ರೆ ಅದು ಎಲ್ಲ ಕಾಲಕ್ಕೂ ಸಾಧ್ಯ ಆಗೋದಿಲ್ಲ. ರಾಹುಲ್ ಗಾಂಧಿ ಅವರ ಮಾತನ್ನ ಇವತ್ತು ಅವರು ತಮ್ಮ ಏನು ಜನಪರವಾದ ಕಾಳಜಿಯಿಂದ ನಿರ್ಬಿಡೆಯಿಂದ ಪರ್ಸನಲ್ ಅಟ್ಯಾಕ್ ಮಾಡಲಿಲ್ಲ. ಮೋದಿ ಅವರು ತಪ್ಪು. ಹಾಗಾದ್ರೆ ಕೋವಿಡ್ ಬರುತ್ತೆ ಅನ್ನೋದಾದ್ರೆ 42 ನಿಮಿಷ ಆಗಿದೆ ತೇಜಸ್ವಿನಿ ಅವರೇ, 42 ನಿಮಿಷ ಆಗಿದೆ. ನಾನು ಆಗ್ಲಿಂದನೂ ಕೇಳ್ತಾ ಇರೋದು ಕೇಂದ್ರ ಸರ್ಕಾರ ಏನ್ ಮಾಡಬಹುದಾಗಿತ್ತು, ಒಂದು ವಿಷಯ ಇದನ್ನ ಮಾಡಬೇಕಾಗಿತ್ತು, ಹಿಂಗ್ ಮಾಡಬೇಕಾಗಿತ್ತು ಅಂತ. ನಾವು ಎಲ್ಲ ದೇಶಗಳ ಜೊತೆ ನಾವು ಅಷ್ಟೊಂದು ಸರೆಂಡರ್ ಆಗ್ಬೇಕಾಗಿರ್ಲಿಲ್ಲ. ರಾಹುಲ್ ಗಾಂಧಿ ಅವರು ನೇರವಾಗಿ ಹೇಳಿದ್ದಾರೆ, ಟ್ರಂಪ್ ಅವರಿಗೆ ಪಾದಕ್ಕೆರೆಗೆ ಸರೆಂಡರ್ ಆಗಿದ್ದೀರಿ, ಅದು ಅವಶ್ಯಕತೆ ಇರಲಿಲ್ಲ. ಭಾರತವನ್ನ ಸರೆಂಡರ್ ಮಾಡೋ ಅವಶ್ಯಕತೆ ಇರಲಿಲ್ಲ. ರಷ್ಯಾಗೂ ಅಮೆರಿಕಾಗೂ ಇವತ್ತು ಅನೇಕ ಜಿಜ್ಞಾಸೆಗಳಿದಾವೆ. ಇವಾಗ ಇರಾನ್ ಇಸ್ರೇಲ್ ಯುದ್ಧದಲ್ಲಿ
ಸಾಲ್ವ್ ಮಾಡೋದಕ್ಕೆ ಇವತ್ತು ಪಾತ್ರ ವಹಿಸೋದನ್ನ ಯುದ್ಧನೇ ನಿಲ್ಲಿಸಬಹುದಾಗಿತ್ತಲ್ಲ ನಿಮ್ಮ ಮುತ್ಸದಿತನದಿಂದ. ಯಾಕೆ ಮಾತಾಡ್ಲಿಲ್ಲ? ಭಾರತೀಯರು ಈ ಎಲ್ಲ ಪ್ರದೇಶಗಳಲ್ಲಿ ಒಂದ್ ನಿಮಿಷ ಮಹೇಶ್, ನೋಡಿ ಮಹೇಶ್, ಕ್ರಾಸ್ ಟಾಕ್ ನೋಡಿ ಮಹೇಶ್. ಈಗ ಅಜಿತ್ ಜೀವನ್ ಎತ್ತಿದ್ರಿ ತಾವು, ಏನು ಆಪರೇಷನ್ ಸಿಂಧೂರ್ ಆಗುವಾಗ ವಾನ್ಸ್ ಬಂದಿದ್ರು ಅಮೆರಿಕದ ಉಪಾಧ್ಯಕ್ಷರು ಅಂತ. ಡೆಫಿನೆಟ್ಲಿ ಮಿತ್ರ ರಾಷ್ಟ್ರಗಳು ಇನ್ನೊಂದು ದೇಶದ ಹಿತವನ್ನು ಬಯಸ್ತಕ್ಕಂಥವ್ರಿಗೆ ಅನೇಕ ಮಾಹಿತಿಗಳನ್ನು, ಇಂಟೆಲಿಜೆನ್ಸನ್ನು, ಭಯೋತ್ಪಾದನೆಯನ್ನು ಹತ್ತಿಕ್ಕುವಲ್ಲಿ ನಮಗೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತೀವಿ. ಆ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನಮ್ಮ ಮಿತಿಯನ್ನ ಮೀರಿ ಹೋಗಬಾರ್ದು. ಅಮೆರಿಕಾಗಿಂತ ಕಾಂಗ್ರೆಸ್ ಪಾರ್ಟಿ ನಿಮಗೆ ದೊಡ್ಡ ಶತ್ರು, ಪಾಕಿಸ್ತಾನಕ್ಕಿಂತ ಕಾಂಗ್ರೆಸ್ ಪಾರ್ಟಿ ದೊಡ್ಡ ಶತ್ರು. ರಾಹುಲ್ ಗಾಂಧಿ ಅವರ ಒಂದೇ ಒಂದು ಮಾತಿಗೆ ಪಾರ್ಲಿಮೆಂಟ್ ಆಗಲಿ ಹೊರಗಡೆ ಆಗಲಿ ಅಥವಾ ಮಿತ್ರ ಪಕ್ಷಗಳಿಗೆ ಪ್ರತಿಪಕ್ಷಗಳಿಗೆ ಮನ್ನಣೆ ಕೊಡಲ್ಲ ನೀವು. ಸರ್ವಾಧಿಕಾರಿ ಧೋರಣೆ ನಿಮ್ಮದು. ಹಾಗಾಗಿ ಪ್ರಯೋಜನ ಆಗ್ತಾ ಇಲ್ಲ. ಅದು ತಪ್ಪಾಗಿರ್ತಕ್ಕಂಥ. ದೇಶದಲ್ಲಿ LPG ಸಮಸ್ಯೆ ಆಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗ್ತಿಲ್ಲ. ಪೆಟ್ರೋಲ್ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಇದೆ. ಅಜಿತ್, ಈ ಪರಿಸ್ಥಿತಿ ಬರದಂತೆ ತಡೆಯುವುದಕ್ಕೆ ಕೇಂದ್ರ ಸರ್ಕಾರ ಏನ್ ಮಾಡಬಹುದಾಗಿತ್ತು? ನಾನು ಕೇಳ್ತಾ ಇರೋದಿಷ್ಟೇ, ಇದನ್ನ ಕೇಂದ್ರ ಸರ್ಕಾರ ಏನ್ ಮಾಡಬಹುದಾಗಿತ್ತು ಅಂತ ಕೇಳ್ತಾ ಇದ್ದೀನಿ ನಾನು. ಕೇಳಿ ಅಜಿತ್, ನಿಮಗೆ ಮಾಹಿತಿ ಇತ್ತು, ತಾವು ಕೇಳೋದೇ ನಾನು ಒತ್ತಾಯ ಮಾಡ್ತಿರೋದು ಅಂಶ. ನಿಮಗೆ ವಾರ್ ಬಗ್ಗೆ ನಿಮಗೆ ಮಾಹಿತಿ ಇತ್ತು, ಸಂಘರ್ಷ ಆಗತ್ತೆ ಅಂತ ಮಾಹಿತಿ ಇತ್ತು. ಪಕ್ಕದ ದೇಶ ಇರಾನಲ್ಲಿ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂದ್ರೆ ನಾನು ಭಾರತ ಸರ್ಕಾರ ಉತ್ತರ ನಾನು ನೀವಿರಿ. ಇವತ್ತು ಆ ಒಂದು ಮುಂದಾಲೋಚನೆಯಿಂದ ಈ ಸಂಘರ್ಷವನ್ನ ನೀವು ಅಷ್ಟು ದೊಡ್ಡ ದೇಶ ಇವ್ರನ್ನ ಕಾಲಿಗೆರಗುವ ಬದಲು ಯುದ್ಧವನ್ನ ನಿಲ್ಲಿಸುವಂತಹ ಮಾತುಕತೆ ಪಾಕಿಸ್ತಾನ ಮುಂದುವರಿಸುತ್ತೆ. ನಿಮಗೇನಾಗಿತ್ತು? ಯು ಕುಡ್ ಹ್ಯಾವ್ ಪ್ಲೇಡ್ ಎ ವೈಟಲ್ ರೋಲ್ ಅಲ್ವಾ ಅಜಿತ್? ಇವತ್ತು UN ಇರ್ಬೋದು, ತಾಲಿಬಾನ್ ಜೊತೆ ನಾವು ಮಾತುಕತೆ ಸಾಧ್ಯ ಆಗೋದಾದ್ರೆ, ಚೀನಾ ಜೊತೆ ಸಂಘರ್ಷಗಳಿದ್ರು ವ್ಯಾವಹಾರಿಕ ಮಾತುಕತೆ. ಪ್ರಶಾಂತ್, ಯುದ್ಧವಿಲ್ಲದೆ ಇರುವ ಜಗತ್ತಿನ ಕಲ್ಪನೆ ಅದು ಬಹಳ ಸುಂದರವಾದ ಕಲ್ಪನೆ. ಬಟ್ ಅನಿವಾರ್ಯತೆಗಳು ಬೇರೆ ಇರ್ತವೆ, ಪ್ರಾಕ್ಟಿಕಾಲಿಟಿ ಬೇರೆ ಇರುತ್ತೆ. ಅಂಥದ್ರಲ್ಲಿ ಭಾರತ ತನ್ನ ಎನರ್ಜಿ ಸೆಕ್ಟರನ್ನು ಕಾಪಾಡಿಕೊಳ್ಳೋದಕ್ಕೆ ಎಫರ್ಟ್ಗಳನ್ನು ಮಾಡ್ತಾ ಇರೋದ್ರ ಬಗ್ಗೆ ಹೇಳಿದ್ರಪ್ಪ. 27 ದೇಶಗಳಿಂದ ನಾವು 27 ದೇಶಗಳಿಂದ ಇತ್ತು. ಯುದ್ಧ ಶುರುವಾದ್ಮೇಲೆ ಅದು 41 ದೇಶಗಳಿಗೆ ವಿಸ್ತಾರ ಆಗಿದೆ. ಡೈವರ್ಸಿಫೈ ಮಾಡ್ತಾ ಇದ್ದೀವಿ. ಒಳಗಡೆ ಕ್ರೂಡ್ ಆಯಿಲ್ನ ಸ್ಟೋರೇಜಿಗೆ ಹೆಚ್ಚಿನ ಸ್ಟೋರೇಜ್ ವ್ಯವಸ್ಥೆ ಮಾಡಿಕೊಳ್ತಾ ಇದ್ದೀವಿ. ಅದು ಇದು ಸಾಕಾಗತ್ತಾ? ಅದೇ ನನಗನ್ಸುತ್ತೆ ನೋಡಿ, ಈಗ ಯುದ್ಧವಿಲ್ಲದ ಈಗ ಡೊನಾಲ್ಡ್ ಟ್ರಂಪ್ ಇದನ್ನು 2025 ಚುನಾವಣೆ 24 ಚುನಾವಣೆ ಸಂದರ್ಭದಲ್ಲಿ ಏನು ಭಾಷಣ ಕೇಳ್ಬಿಟ್ಟಿದೆ. ಅವ್ರು ಹೋಗಿ ಏನು ನೊಬೆಲ್ ಪಾರಿತೋಷಕ ತೆಗೆದುಕೊಳ್ಳಿಕ್ಕೆ. ಹೌದು, ಅದು ಸಿಗಲಿಲ್ಲ ಅನ್ನೋ ಸಿಟ್ಟಿಗೆ ಇದು ಮಾಡ್ತಿದಾರ ಅಂತ ನನಗೆ ಅದೇನು ಮೆಗಾ ಇದೆ ಅಲ್ಲ, ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್. ಹೌದು, ಅದರ ಪ್ರಯತ್ನದ ಭಾಗವಾಗಿಯೇ ಇರಾನ್ ಮೇಲೆ ನಡೆಸಿರ್ತಕ್ಕಂಥ ಬಾಂಬ್ ದಾಳಿ. ನನಗನ್ಸುತ್ತೆ ಅಜಿತ್ ನೋಡಿ, ಭಾರತ ಯಾವುದೇ ಸಂದರ್ಭದಲ್ಲಿ ಈಗ ಇದನ್ನು ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ಇಲ್ವಾ ಅಂತಕ್ಕಂಥದ್ದು ನಾವು ಯುದ್ಧದ ಮಧ್ಯದಲ್ಲಿ ಅದನ್ನು ಚರ್ಚೆ ಮಾಡಿದರೆ. ಹೌದು, ಈಗ ಕಾಂಗ್ರೆಸ್ ತೇಜಸ್ವಿನಿ ಗೌಡ ಅವರು ಕಾಂಗ್ರೆಸ್ನ ವಕ್ತಾರೆಯಾಗಿ ಬಂದವರು ಸರ್ಕಾರವನ್ನು ಯಾಕೆ ಸಮರ್ಥಿಸ್ಕೊಳ್ತಾರೆ, ಮಹೇಶ್ ಯಾಕೆ ಬಿಟ್ಕೊಡ್ತಾರೆ, ಅದು ನನಗನ್ಸುತ್ತೆ ಆ ಚರ್ಚೆ ನಡೀತಾ ಇರುತ್ತೆ. ಬಟ್ ನೆಕ್ಸ್ಟ್ 3 to 4 months ಆದಮೇಲೆ ಈ ಇಡೀ ಯುದ್ಧದ ಸ್ಥಿತಿಯನ್ನು, ಜಾಗತಿಕ ತಲ್ಲಣವನ್ನು, ಆರ್ಥಿಕವಾಗಿರ್ತಕ್ಕಂಥ ಟ್ರೆಮರ್ಸನ್ನು ಭಾರತ ಹೇಗೆ ಎದುರಿಸ್ತು ಅಂತಕ್ಕಂಥದ್ದು ನಿಮ್ಗೆ 3-4 ತಿಂಗಳ ನಂತರ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗಲೇ ನಾವು ಅದಕ್ಕೆ ಶರ ಬರೀಲಿಕ್ಕೆ ಹೋದರೆ ಅದು ಬಹಳ ಗಡಿಬಿಡಿಯ ಶರ. ಯಾಕಂದರೆ ಈಗ ನೀವು ಕರೋನಾ ಸಂದರ್ಭದಲ್ಲಿ, ಕರೋನಾದ ಮಧ್ಯಭಾಗದಲ್ಲಿ ಹೇಗೆ ನಾವು ಅದನ್ನು ವ್ಯಾಖ್ಯಾನ ಮಾಡಿದ್ರು, ಕರೋನಾದ ನಂತರ ಬಹುತೇಕ ವಿಶ್ವದ ಆಡಳಿತಗಳು ಚೇಂಜ್ ಆದವು. ಹೌದು, ಭಾರತದಲ್ಲಿ ಆಡಳಿತಗಳು ಚೇಂಜ್ ಆಗಲಿಲ್ಲ. ಅಂದರೆ ಈಗ ಅದನ್ನು ಸರಿಯಾಗಿ ನಿಭಾಯಿಸಿದ್ರು ಅಂತ ಹೇಳ್ತಿರೋ, ಸರಿಯಾಗಿ ನಿಭಾಯಿಸಲಿಲ್ಲ ಅಂತ ಹೇಳ್ತಿರೋ. ಅದೇ ರೀತಿ ದಿಸ್ ಇಸ್ ಡೆಫಿನೆಟ್ಲಿ ಎ ಚಾಲೆಂಜ್ ಫಾರ್ ನರೇಂದ್ರ ಮೋದಿಸ್ ಥರ್ಡ್ ಟರ್ಮ್. ಯಾಕಂದರೆ ನರೇಂದ್ರ ಮೋದಿ ಇಡೀ ವಿಶ್ವ ಒಂದು ರೀತಿ ರಿಸೆಷನ್ನಲ್ಲಿ ಹೋಗ್ತಾ ಇದೆ. ಈಗ ಯಾಕೆ ಅಮೆರಿಕ ಇದನ್ನು ಮಾಡ್ತಾ ಇದೆ? ಎಷ್ಟೋ ದೊಡ್ಡ ಸಾಲದ ಮೊತ್ತದ ಮೇಲೆ ಅಮೆರಿಕ ಕೂತ್ಕೊಂಡಿದೆ. ಅಮೆರಿಕಕ್ಕಿಂತ ಅನಿವಾರ್ಯ ಯುದ್ಧದ $39 ಟ್ರಿಲಿಯನ್ ಅಂದರೆ ನಾವು 5 ಟ್ರಿಲಿಯನ್ ಎಕಾನಮಿ ಅಂತ ಹೇಳ್ತಿದ್ದೀವಿ, ಅವ್ರು $39 ಟ್ರಿಲಿಯನ್ ಸಾಲನೇ ಮಾಡ್ಕೊಂಡಿದ್ದಾರೆ. ಹಾಗಿರುವಾಗ ನನಗನ್ಸುತ್ತೆ ಆ ರೀತಿಯ ರಿಸೆಷನ್ನ ಸಂದರ್ಭದಲ್ಲಿ ಭಾರತದ GDP ಗ್ರೋತ್ ಲಾಸ್ಟ್ ಇಯರ್ ವಾಸ್ ಪಾಸಿಟಿವ್. ಹಾಗಿರುವಾಗ ಈ ತೈಲ ಬೆಲೆಯ ಫ್ಲಕ್ಚುಯೇಷನ್ ಯಾವತ್ತೂ ಭಾರತವನ್ನು ಕಾಡಿದೆ. ಕೊಲ್ಲಿ ಯುದ್ಧದ ಸಂದರ್ಭದಲ್ಲಿ ನರಸಿಂಹರಾಯರನ್ನು ಇನ್ಫ್ಲೇಷನ್ ರೇಟ್ ಯಾಕಂದರೆ ಇನ್ಫ್ಲೇಷನ್ ಮೇಲೆ ಕೆಳಗೆ ಆದಂತೆ ಭಾರತದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ರಾಜಕೀಯ ತಲ್ಲಣಗಳು ಶುರುವಾಗ್ತವೆ. ಬರೀ ಆರ್ಥಿಕ ತಲ್ಲಣವಾಗಿ ಉಳಿಯಲ್ಲ ಅದು. ಹೀಗಾಗಿ ನನಗನ್ಸುತ್ತೆ ನೆಕ್ಸ್ಟ್ 30 days, ನೆಕ್ಸ್ಟ್ 60 days ಯುದ್ಧ ಈಗ ಒಂದು ವೇಳೆ ನಾಳೆ ಕದನ ವಿರಾಮ ಅಂತಕ್ಕಂಥದ್ದು ಬಂದ ಮೇಲೂ ಕೂಡ
ಇದರ ಇಫೆಕ್ಟನ್ನು ಸರ್ಕಾರ ಹೇಗೆ ನಿಭಾಯಿಸುತ್ತೆ ನಿನ್ನೆ ಅಂತಕ್ಕಂಥದ್ದು ಪ್ರಶಾಂತ್ ಸರ್, ಬಹಳ ಮುಖ್ಯ ಅಂತ ನನಗೆ ನಿನ್ನೆ ಅನ್ಸುತ್ತೆ. ಪಾರ್ಲಿಮೆಂಟಲ್ಲಿ ಈ ಈಗಲೇ ಕೂತು ಮಾತನ್ನ ಅನೇಕ ಬಾರಿ ಅನ್ಸುತ್ತೆ, ಅಲ್ಲಲ್ಲ, ಈಗಲೇ ಕೂತು ನಾವು ಹೇಳ್ಬೇಡ, ಗಡಿಬಿಡಿ ಒಂದು ಅನ್ಸುತ್ತೆ. ಅಜಿತ್. ಈಗ ನಿಮಗೆ ಪೆಟ್ರೋಲ್ ಬಂಕ್ಗಳ ಎದುರು ಜನ ಸಾಲುಗಟ್ಟಿ ನಿಂತಿದ್ದಾರೆ, ಅದಕ್ಕೆ ನೀವು ಎಕ್ದಮ್ ಶರ ಬರಲಿಕ್ಕೆ ಹೊರಟು ಬಿಟ್ರೆ ದಿಸ್ ಇಸ್ ಟು ಅಲ್ಲಲ್ಲ, ನೀವು ನಿನ್ನೆ ಪಾರ್ಲಿಮೆಂಟಲ್ಲಿ ಇದೇ ಮಾತನ್ನ ಹೇಳಿದೆ. ಒಂದು ಶಾರ್ಟ್ ಟರ್ಮು, ಮೀಡಿಯಂ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಪಾಲಿಸಿ 7 ಒಂದು ಇದಕ್ಕೋಸ್ಕರ ಒಂದು ಇಂಟರ್ ಮಿನಿಸ್ಟ್ರಿಯಲ್ ಒಂದು ಟೀಮನ್ನು ಮಾಡ್ತೀವಿ ಅಂತೇಳಿ. ಇದು ಯಾಕೋಸ್ಕರ ಅದನ್ನು ಮೋದಿಜಿ ಹೇಳಿದರು ಅಂತಂತಂದರೆ ಇದ್ರದ್ದು ಏನು ಎಫೆಕ್ಟ್ ಇದೆ, ಕಾಸ್ಟ್ ಎಫೆಕ್ಟ್ ಮುಂದಿನ ಏನು ಈ ಒಂದು ವರ್ಷಕ್ಕೆ ಸರ್ಕಾರ ಇದ್ರು ಅದನ್ನು ಮಾಡೋದು ಅಲ್ಲ ಮಾಡಿ ಯಾವ ಸರ್ಕಾರ ಅಲ್ಲ, ಈಗ ಚರ್ಚೆ ಮಾಡ್ತಿರೋದು ನಮ್ಮ ಸರ್ಕಾರ. ಅದು ಅನೇಕ ಸರ್ಕಾರಗಳು ಯಾವ್ದು ಈ ಥರದ್ದು ಮಾಡದೇ ಇರುವಂಥ ಉದಾಹರಣೆಗಳಿದೆ. ಅದು ನೀವು ಕಾಮನ್ ಆಗಿ ನೀವು ಅದನ್ನು ಹೇಳ್ಬೋದು ನೀವು. ಆದರೆ ಈ ಸರ್ಕಾರ ಅದರಲ್ಲಿ ದೃಢತೆ ಇದೆ, ಅದರಲ್ಲಿ ಕಮಿಟ್ಮೆಂಟ್ ಇದೆ. ಈ ಕಮಿಟ್ಮೆಂಟ್ ಇರೋ ಕಾರಣಕ್ಕೋಸ್ಕರ ಇವತ್ತು ಯಾಕೆ ಇಡೀ ದೇಶ ಜನ ಮೊನ್ನೆ ತಮಿಳುನಾಡು ಒಳಗಡೆ ಸಮಯ ಮುಗಿತಾ ಇದೆ. ಧನ್ಯವಾದ ಇಬ್ಬರಿಗೂ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.